LKGಗೆ ಮಕ್ಕಳು ಸೇರ್ತಾರೆ. ಫಸ್ಟ್ ಹೇಳೋದೇನು, ಫಿಂಗರ್ ಆನ್ ದ ಲಿಪ್ಸ್, ಬಾಯಿ ಮುಚ್ಕೊಂಡು ಕೇಳಿಸ್ಕೊ, ನಾನು ಏನಾದರೂ ಹೇಳ್ತೀನಿ ಅಸಂಬದ್ಧವನ್ನು ಕೇಳಿಸ್ಕೊ. ನಮ್ಮ ಗುರುಕುಲ ಪದ್ಧತಿಯಲ್ಲಿ ತಸ್ಮಾದ್ ವಿಜಿಜ್ಞಾಸಸ್ವ, ಜಿಜ್ಞಾಸೆ ಮಾಡು. ಸೂತ್ರ ಪಾಠ ಆದ ತಕ್ಷಣ ವ್ಯಾಖ್ಯಾನ, ಓದಕ್ಕೆ ಬರಬೇಕು, ಬರೆಯೋಕ್ಕೆ ಬರಬೇಕು, ಲೆಕ್ಕ ಹಾಕಕ್ಕೆ ಬರಬೇಕು, ಸ್ವಲ್ಪ ಆಫೀಸ್ ಕೆಲಸ ಮಾಡೋಕ್ಕೆ ಬರಬೇಕು. ಅದ್ರ ಸ್ವಂತ ಬುದ್ಧಿ ಇರಬಾರ್ದು. ಯಾಕೆ ಅಂತ ಪ್ರಶ್ನಿಸುವಂಥ ಒಂದು ಧೈರ್ಯ ಇರಬಾರ್ದು. ಅಂತಹ ಒಂದು ಜನಾಂಗವನ್ನು ನಿರ್ಮಿಸೋದಕ್ಕಾಗಿಯೇ ಮೆಕಾಲೆ ಪ್ರಾರಂಭ ಮಾಡಿದ್ದು ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್. ನಾನೇನು, ನನ್ನ ಜನಾಂಗವೇನು ಅಂತರುವ ಒಂದು ಸಿವಿಲೈಸೇಷನಲ್ ಮೆಮರಿ ಅಂತ ಹೇಳ್ತಾರಲ್ಲ, ಸಾಂಸ್ಕೃತಿಕ ಸ್ಮರಣೆಯನ್ನು ಉಳಿಸುವಂಥದ್ದು ಭಾಷೆ, ಅದನ್ನು ಕಿತ್ತು ಹಾಕದ ಪಾಪಿ ಮೆಕಾಲೆ. ಭಾರತೀಯ ಸಂಸ್ಕೃತಿ ಅಂದರೆ ನಮ್ಮ ಧರ್ಮ, ಇದು ನಮ್ಮ ಬೇರು ಹಾಳಾದರೆ ಮರ ಹೋದ ಹಾಗೆ. ಹೇಗೆ ನಾವು ಸಮುದ್ರಕ್ಕೆ ಹೋದರೆ ಆ ವೈಶಾಲ್ಯ, ಆ ಆಳ, ಅದನ್ನು ನಾವು ಇಣುಕುವಷ್ಟೇ ನೋಡಲಿಕ್ಕೆ ಸಾಧ್ಯ. ಸನಾತನ ಧರ್ಮ ಕೂಡ ಹಾಗೆ. ಆದರೆ ಇಷ್ಟು ದೊಡ್ಡ ಸಂಸ್ಕೃತಿಯನ್ನು ಇಷ್ಟು ಸುದೀರ್ಘ ಕಾಲದಿಂದ, ಟೈಮ್ ಟೆಸ್ಟೆಡ್ ಅಂತ ಹೇಳ್ತಾರಲ್ಲ, ಎಷ್ಟೋ ಸಹಸ್ರಮಾನಗಳ ಕಾಲ ಅರಳಿ ಬೆಳೆದು ಮೇಲು ಒಳಗು ಎಲ್ಲ ಕಡೆಯ ಬೆಳೆದಿರುವಂಥ ಅದ್ಭುತವಾದಂಥ ಸಂಸ್ಕೃತಿ ಇದು. ಒಂದು ಕಾಡಿದ್ದ ಹಾಗೆ. ಇಲ್ಲಿ ಏನಿದೆ ಏನಿಲ್ಲ, ಇಷ್ಟು ವಿಶಾಲವಾದಂತಹ, ಸಂಕೀರ್ಣವಾದಂತಹ, ಸರ್ವತೋಮುಖವಾದಂತಹ ಒಂದು ಜನಾಂಗ ನಾವು. ಇದನ್ನು ಎಲ್ಲಿಯವರೆಗೂ ನಾವು ಅರಿತಿದ್ವು, ಆ ಸ್ವಾಭಿಮಾನ ಇತ್ತೋ, ಅಲ್ಲಿವರೆಗೆ ನಮ್ಗೆ ಏನೇ ಸಮಸ್ಯೆ ಇದ್ದರೂ ತುಂಬ ಚೆನ್ನಾಗಿ ಸಮೃದ್ಧವಾಗಿ ಮುಂದುವರೆದ್ವಿ. ನಾವು ವಿಶ್ವಗುರುವಾಗಿದ್ವಿ. ನಮ್ಮ ರಂಗನಾಥ್ ಭಾರದ್ವಾಜರು ಬಹಳ ಚೆನ್ನಾಗಿ ಪೀಠಿಕೆಯನ್ನು ಕೊಟ್ಟರು, ಆಚೆಯಿಂದ ಬಂದರು ಆಕ್ರಮಣಕಾರರು ಅಂತ. ಒಂದು ಸಣ್ಣ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೂ ಅವರು ನಮ್ಮನ್ನು ಪೂರ್ಣವಾಗಿ ಆಳಲಿಲ್ಲ. ಅಲ್ಲಿ ಇಲ್ಲಿ ಆಳ್ಕೊಂಡ್ರು, ಆದರೆ ಹೇಳ್ಕೊಂಡ್ರು ಮಾತ್ರ. ನಮ್ಮ ಟೆಕ್ಸ್ಟ್ ಬುಕ್ಸ್ ಹಂಗೆ ಹೇಳುತ್ತೆ. ಯಾವುದೇ ವಿದೇಶಿಯ ಶಕ್ತಿ, ಅಲೆಕ್ಸಾಂಡರಿಂದ ಹಿಡಿದು ಆವಾಗ BCEನಲ್ಲಿ ಬಂದಂಥವರು, ಅಲ್ಲಿಂದ ಹಿಡಿದು ಮೊನ್ನೆವರೆಗೂ ಅಥವಾ ಇವತ್ತು ಕೂಡ ಯಾರೂ ಸಮಗ್ರ ಭಾರತ ದೇಶವನ್ನು ಸಮಗ್ರವಾಗಿ ಎಲ್ಲ ಕಾಲದಲ್ಲೂ ಆಳಿದ್ದೇ ಇಲ್ಲ. ಕರೆಕ್ಟಾ ರೋಹಿತ್ ಅವರೇ? ಸಾಧ್ಯವೇ ಇಲ್ಲ. ಔರಂಗಜೇಬು, ಮೊಘಲರು ಯಾವ ಕಾಲದಲ್ಲೂ ಆಗಿಲ್ಲ. ಯಾಕೆ ಅಂದರೆ ನಮ್ಮ ವೀರ ನರನಾರಿಯರು ಹೋರಾಡ್ತಾನೆ ಇದ್ರು. ಅದು ನಮ್ಮ ನಿಜವಾದ ಗುಣ. ಕ್ಷಾತ್ರ ಅನ್ನೋದು ನಮ್ಮಲ್ಲಿ ಸದಾ ಇತ್ತು. ಅದಕ್ಕೆ ಬ್ರಿಟಿಷರ್ಸ್ ಅವರ ವಿಧಾನ ಬೇರೆ. ಅವರು ನೋಡಿದ್ರು. ಒಂದು ಸಣ್ಣ ಕತೆ ನಮ್ಮ ಸನ್ಮಾನ್ಯ ಚಮೂ ಶಾಸ್ತ್ರಿ ಅವ್ರಿಗೆ ಹೇಳಿದ ಕತೆ, ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ನಾನು ತುಂಬ ಕಡೆ ಹೇಳ್ತಾನೆ ಇರ್ತೀನಿ. ಆ ಕಥೆಯನ್ನು ತಿಳ್ಕೊಳ್ಳೇಬೇಕು ನಾವು ಭಾರತೀಯರು. ಮೆಕಾಲೆ ಅಂತ ಒಬ್ಬ ಬಂದ ಈ ದೇಶಕ್ಕೆ, ಮತಾಂಧ ದುಷ್ಟ. ಅವನನ್ನು ನಮ್ಮ ಪಠ್ಯಗಳು ಲಾರ್ಡ್ ಮೆಕಾಲೆ ಅಂತ ಹೇಳುತ್ತವೆ. ಲಾರ್ಡ್ ಅಲ್ಲ, ಕಳ್ಳ ಮೆಕಾಲೆ ಅವನು ಈ ದೇಶಕ್ಕೆ ಬಂದಾಗ ಅವನಿಗೆ ಒಂದು ಪ್ರಶ್ನೆ ಕಾಡಿತ್ತು. ನಮಗಿಂತ ಮುಂಚೆ ಇಲ್ಲಿ ಮಧ್ಯಪ್ರಾಚ್ಯದಿಂದ ಆಕ್ರಮಣಕಾರರು ಬಂದು ಲೂಟಿ ಹೊಡೆದು ದೇವಸ್ಥಾನ ನಾಶ ಮಾಡಿ ಮತಾಂತರ ಮಾಡಿ ಕೊಂದು ಕೊಚ್ಚಿ ಎಲ್ಲ ಮಾಡಿದ್ರು. ಅದಾದಮೇಲೆ ಡಚ್ಚರು ಬಂದರು, ಅದೇ ಕೆಲಸ ಮಾಡಿದ್ರು. ಪೋರ್ಚುಗೀಸು ಅದೇ ಕೆಲಸ ಮಾಡಿದ್ರು. ಫ್ರೆಂಚರು ಮಾಡಿದ್ರು. ಈಗ ನಾವು ಮಾಡ್ತಾ ಇದ್ದೀವಿ. ಇಷ್ಟಾದರೂ ಕೂಡ ಇವರು ಬಡತನದಲ್ಲಿ ಸಿಲುಕಿದ್ರು, ಸಮಸ್ಯೆಗಳಲ್ಲಿ ಸಿಲುಕಿದ್ರು, ಅಧಿಕಾರವನ್ನು ಕಳ್ಕೊಂಡಿದ್ರು. ಇಷ್ಟೆಲ್ಲ ಕಷ್ಟ ನಷ್ಟಗಳಲ್ಲೂ ಕೂಡ ಮಠಕ್ಕೆ ಹೋದರೆ 10 ರೂಪಾಯಿ ಹಾಕ್ತಾರೆ, ಬಡವ್ರು ಯಾರಿಗೊಬ್ಬರು ಸಹಾಯ ಮಾಡ್ತಾರೆ, ಜೈ ಶ್ರೀರಾಮ್ ಹೇಳ್ತಾರೆ, ಒಬ್ಬಟ್ಟು ಮಾಡ್ಕೊಂಡು ತಿಂತಾರೆ. ಇವ್ರಿಗೆ ಬಡತನ ಡಸಂಟ್ ಮ್ಯಾಟರ್, ಪಾರತಂತ್ರ್ಯ ಯಾವುದು ಇವರ ಆ ಒಂದು ಅದಮ್ಯ ಉತ್ಸಾಹವನ್ನು ನಾಶ ಮಾಡೋಕ್ಕೆ ಆಗ್ತಾನೇ ಇಲ್ವಲ್ಲ. ಇಂಥ ಒಂದು ಸ್ವಾಭಿಮಾನ, ಉತ್ಸಾಹ, ಈ ಪಾಸಿಟಿವಿಟಿ, ಸಕಾರಾತ್ಮಕತೆ, ಈ ತಾನು ಸದಾ ಪುಟಿಯುತ್ತಾ ಇರೋ ಹಾಗೆ ಮಾಡಿಕೊಳ್ಳೋ ಶಕ್ತಿ ಎಲ್ಲಿಂದ ಬಂತು ಅಂತನ್ನೋದು ಅವನ ಪ್ರಶ್ನೆ. ಇದು ಏಕೆಂದರೆ ಒಬ್ರಿಗೋ ಇಬ್ರಿಗೋ, ಒಂದು ಶಿವಾಜಿ ಮಹಾರಾಜ್ಗೋ, ಚಾಣಕ್ಯಗೋ, ವಿವೇಕಾನಂದರಿಗೋ, ಸಾವರ್ಕರ್ಗೋ ಇದ್ದರೆ ಸಹಜ, ಅಲ್ಲೊಂದು ಮಹಾತ್ಮರು ಇರ್ತಾರಂಥವ್ರು. ಇಡೀ ಭಾರತೀಯರಿಗೆ ಹಂಗಿದೆಯಲ್ಲ. 10 ವರ್ಷದ ಮಕ್ಕಳು, 15 ವರ್ಷದ ಮಕ್ಕಳೆಲ್ಲ ಕತ್ತಿ ಹಿಡ್ಕೊಂಡು ಹೋಗಿ ಯುದ್ಧದಲ್ಲಿ ಪ್ರಾಣ ಕಳ್ಕೊಳ್ಳೋಕ್ಕೂ ಹೇಸೋದಿಲ್ವಲ್ಲ. ಇದು ಹೇಗೆ ಸಾಧ್ಯ? ಇದಕ್ಕಾಗಿ ಅವನು ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಇದ್ದ. ಆಗ ಅವನೊಂದು ದೃಶ್ಯವನ್ನು ನೋಡ್ತಾನೆ. ಒಬ್ಬ ಯುವಕ ಈ ಮೆಕಾಲೆ ಇದ್ದ ಬಂಗ್ಲೆಯಿಂದ ಅನತಿ ದೂರದಲ್ಲಿ ಅವನ ಮನೆ, ಸ್ವಲ್ಪ ಪರಿಚಯ ಬೆಳೆದಿತ್ತು. ಆತ ಎಲ್ಲೋ ಊರಿಗೆ ಹೊರಟಿದ್ದ. ಊರಿಗೆ ಹೋಗುವಾಗ ತಂದೆ ತಾಯಿ, ಅಜ್ಜಿ ತಾತ ಎಲ್ಲರಿಗೂ ನಮಸ್ಕಾರ ಮಾಡಿ, ಅವರ ಮನೆಯ ಅಡುಗೆ ಭಟ್ಟನಿಗೆ ನಮಸ್ಕಾರ ಮಾಡಿ ಹೊರಟ. ಮೆಕಾಲೆಗೆ ಕುತೂಹಲ. 4 ದಿನದ ನಂತರ ಹುಡುಗ ಸಿಕ್ಕಾಗ ಕೇಳ್ತಾನೆ, ನೀನು ಅಪ್ಪ ಅಮ್ಮ ಅಜ್ಜಿ ತಾತ ಅವ್ರಿಗೆಲ್ಲ ನಮಸ್ಕಾರ ಮಾಡ್ತಾರೆ, ಸರಿ, ಅರ್ಥ ಆಗತ್ತೆ, ಓಕೆ.
ಆದರೆ ನಿಮ್ಮ ಅಡುಗೆ ಭಟ್ರಿಗೆ ಯಾಕೆ ನಮಸ್ಕಾರ ಮಾಡಿದೆ? ಅವನು ನೀನು ಎಂಪ್ಲಾಯಿ ಅಲ್ವಾ, ಈಸ್ ಎ ಬಟ್ಲರ್ ಸರ್ವೆಂಟ್ ಅಂತ. ಆಗ ಆತ ಹೇಳ್ತಾನಿಲ್ಲ, ಅವನು ನನ್ನ ಕೆಳಗೆ ಕೆಲಸಕ್ಕಿರ್ಬೋದು, ಬಡವ ಇರ್ಬೋದು ಪಾಪ, ಆದರೆ ಅವನೊಬ್ಬ ಸಂಸ್ಕೃತ ಪಂಡಿತ, ವೇದ ಪಂಡಿತ. ಸೋ ವಾಟ್ ಅಂದ ಮೆಕಾಲೆ. ಸೋ ವಾಟ್ ಅಲ್ಲ, ನಮ್ಮಲ್ಲಿ ಅರಸರು ಅವನ ಕಾಲಿಗೆ ನಮಸ್ಕಾರ ಮಾಡೋದು. ಹೌದಾ, ಯಾಕೆ ಅಂತ. ಯಾಕೆ ಅಂದರೆ ಸಾವಿರಾರು ವರ್ಷಗಳ ಎಲ್ಲ ವಿದ್ಯಾ ಪದ್ಧತಿಗಳನ್ನು, ಅದು ತತ್ವಶಾಸ್ತ್ರವಾಗಲಿ ಅಥವಾ ಲೌಕಿಕವಾದಂಥ ವೈದ್ಯಕೀಯವಾಗಲಿ, ಗೀತ ನೃತ್ಯ ನಾಟಕಗಳಾಗಲಿ, ಪಾಕಶಾಸ್ತ್ರವಾಗಲಿ ಅಥವಾ ತತ್ವಶಾಸ್ತ್ರ ಉಪನಿಷತ್ತು ವೇದಾಂತಗಳಾಗಲಿ, ಗಣಿತವಾಗಲಿ, ವಿಜ್ಞಾನವಾಗಲಿ, ಯಾವುದೇ ವಿದ್ಯಾ ಪ್ರಕಾರವಿರಲಿ, ಅದನ್ನು ಅಂದಿನಿಂದ ಇಂದಿನವರೆಗೂ ಸುರಕ್ಷಿತವಾಗಿ ಉಳಿಸಿ ಬೆಳೆಸಿ ತರುವಂತಹ ಒಂದು ಪರಂಪರೆಯನ್ನು, ಗುರು ಪರಂಪರೆಯನ್ನು ನಾವು ಅಷ್ಟು ಗೌರವಿಸ್ತೀವಿ. ಅವ್ರು ಏನನ್ನು ಅಪೇಕ್ಷಿಸೋದಿಲ್ಲ, ಸಮಾಜವೇ ಅವರನ್ನು ಪೋಷಿಸುತ್ತೆ, ದಾನದಲ್ಲಿ ಬದುಕ್ತಾರೆ, ಆದರೆ ಕುಲವಿದ್ಯೆಗಳನ್ನು ಪರಂಪರೆಗಳನ್ನು ಉಳಿಸ್ತಾರೆ. ಅವರ ಕೆಲಸವೇ ಅದು, ವಿದ್ಯೆಯನ್ನು ಉಳಿಸೋದೇ, ಋಷಿಯಜ್ಞವೇ ಅವ್ರ ಕೆಲಸ. ಅವ್ರಿಗೆ ನಮ್ಮ ಚಕ್ರವರ್ತಿ ಕೂಡ ನಮಸ್ಕಾರ ಮಾಡ್ತಾನೆ ಅಂತ ಅವನು ಗುಟ್ಟು ಬಿಟ್ಕೊಟ್ಟ ಮೆಕಾಲೆಗೆ. ಆಗ ಮೆಕಾಲೆಗೆ ಅರ್ಥವಾಯಿತು, ಈ ದೇಶದ ಬೇರಿರೋದು ಸಂಸ್ಕೃತದಲ್ಲಿ, ವೇದದಲ್ಲಿ. ಆ ಬೇರನ್ನು ಕತ್ತರಿಸ್ಬೇಕು. ನಾವು ಬರೀ ಕೊಂಬೆ ರೆಂಬೆ ಕತ್ತರಿಸ್ತಾ ಇದ್ದೀವಿ, ಕತ್ತರಿಸಷ್ಟು ಜಾಸ್ತಿ ಬೆಳೆಯುತ್ತೆ. ಬೇರನ್ನು ಹಾಳು ಮಾಡಬೇಕು ಅಂತ ಅವನಿಗೆ ಅರ್ಥವಾಯಿತು. ಆಗ ಅವನು 1835 or 36 ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟನ್ನು ತಂದ. ರಾತ್ರೋರಾತ್ರಿ ನೂರಾರು ಸಾವಿರಾರು ಲಕ್ಷೋಪ ಗುರುಕುಲಗಳನ್ನು ಮುಚ್ಚಿಸಿ, ಅವುಗಳ ಅಪಾರವಾದ ವಿತ್ತವನ್ನು, ಭೂಮಿಗಳನ್ನು ಕಬಳಿಸಿ, ನಾವು ಶಿಕ್ಷಣ ಕೊಡ್ತೀವಿ ಅಂತ ಹೇಳಿ ನಾಟಕ ಮಾಡ್ತಾ ಅವರ ಇಂಗ್ಲೀಷ್ ಎಜುಕೇಷನನ್ನು ಶುರು ಮಾಡಿದ್ರು. ಸಂಸ್ಕೃತವನ್ನು ಕಿತ್ತು ಅಲ್ಲಿ ಇಂಗ್ಲೀಷನ್ನು ಆರೋಪಿಸಿದ್ರು. ಇದು ಮೇಲ್ನೋಟಕ್ಕೆ ಬರೀ ಇಂಗ್ಲೀಷ್ ಎಜುಕೇಷನ್ ತಂದರು, ಗ್ಲೋಬಲ್ ಆದ್ವಿ ನಾವು, ಹೀಗೆಲ್ಲ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ವಸ್ತುತಃ ಮಾಡಿದ್ದೇನೋ, ಒಂದು ವಾರ 10 ದಿನದ ಹಿಂದೆ ಮಹಿಳಾ ದಿನಾಚರಣೆ ಇತ್ತಲ್ಲ, ಹಾಗೆ ನಾನೆಲ್ಲೋ ಹೋಗಿದ್ದೆ. ಅಲ್ಲೊಬ್ಬರು ಮಹಿಳಾ ಪರಿಸರ ತಜ್ಞರು ಒಂದು ಒಳ್ಳೆ ಮಾತನ್ನು ಹೇಳಿದ್ರು. ನನಗೆ ತಕ್ಷಣ ನೆನಪಾಗಿದ್ದ ಮೆಕಾಲೆ. ಅವರು ಹೇಳಿದ್ರು, ಕೋನೋಕಾರ್ಪಸ್ ಅಂತಲ್ವ ಒಂದು ಗಿಡ ಇದೆ, ಕೋನೋಕಾರ್ಪಸ್ ಅಂತ ಒಂದು ಬಗೆಯ ಗಿಡ. ಅದೊಂದು ಬೇರೆ ಬೇರೆ ದೇಶಗಳಲ್ಲೆಲ್ಲ ಬೆಳೆಯುವಂಥ ಗಿಡ. ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ಸುಲಭ, ಹೆಚ್ಚು ನೀರು ಹಾಕಬೇಕಾಗಿಲ್ಲ, ಎಂಥ ಪರಿಸರದಲ್ಲಾದರೂ ಬೆಳೆಯುತ್ತೆ. ಅದು ಮೇಲ್ಗಡೆ ಫ್ಲೈಟಿಂದ ನೋಡುವಾಗ ಏರೋಪ್ಲೇನಿಂದ ಭಾಳ ಚೆನ್ನಾಗಿ ಕಾಣುತ್ತಂತೆ, ಹಾಗೆ ಅದು ಹೂ ಅರಳಿಸ್ಕೊಂಡಿರುತ್ತೆ. ಅದು ಹೇಗೆ ಅಂದರೆ, ಅದು ಎಲ್ಲಿರುತ್ತೋ ಅಲ್ಲಿ ಕಡತ ಬರುತ್ತೆ, ಅದನ್ನು ಉಸಿರಾಡದಂಥವ್ರಿಗೆ ಕೆಟ್ಟದಾಗತ್ತೆ. ಆ ಗಿಡದ ಯಾವುದೇ ಒಂದು ಎಲೆ ಆಗಲಿ ಚಿಗುರಾಗಲಿ ಒಂದು ಕಿಂಚಿತ್ತು ನಮ್ಮ ಬಾಯೊಳಗೆ ಹೋದರೂ ಹೊಟ್ಟೆ ಕೆಡುತ್ತೆ, ಪ್ರಾಣ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಆದರೆ ನಮಗೆಲ್ಲ ಒಂದು ಕಲನಿಯಲ್ ಹ್ಯಾಂಗೋವರ್ ಇದೆಯಲ್ಲ, ಆ ಕೋನೋಕಾರ್ಪಸ್ ಅಷ್ಟು ಕೆಟ್ಟದು. ಅದನ್ನು ಇನ್ಯಾವುದೋ ದೇಶದಲ್ಲಿ, ಜಪಾನಲ್ಲೋ ಅಮೇರಿಕದಲ್ಲೋ ಅವರ ಏರ್ಪೋರ್ಟ್ ಸುತ್ತು ಹಾಕಿದ್ದಾರೆ ಅಂತ ಹೇಳಿ ಅದನ್ನು ಇಲ್ಲೂ ತಂದು ಅಳವಡಿಸೋಕೆ ಶುರು ಮಾಡಿದ್ದಾರೆ. ಎಲ್ಲ ಕಡೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ಸುಲಭ, ನೀರು ಹಾಕಬೇಕಾಗಿಲ್ಲ. ಆ ಕೋನೋಕಾರ್ಪಸ್ ಎಲ್ಲ ಕಡೆ ಹೋಗಿ ಮಣ್ಣನ್ನು ಹಾಳು ಮಾಡಿ, ಗಾಳಿಯನ್ನು ಹಾಳು ಮಾಡಿ, ಅಕ್ಕಪಕ್ಕದ ಗಿಡಗಳನ್ನು ಹಾಳು ಮಾಡಿ ನಾಶ ಮಾಡ್ತಿದೆ ಅಂತ ಎಚ್ಚರ ಹೇಳಿದ್ರು. ಕೋನೋಕಾರ್ಪಸ್ ನಂಗೆ ಹೆಚ್ಚು ಗೊತ್ತಿಲ್ಲ ಅದ್ರ ಬಗ್ಗೆ. ಒಟ್ಟಿನಲ್ಲಿ ನನಗೆ ತಕ್ಷಣ ನೆನಪಾಗಿದ್ದು ಮೆಕಾಲೆ. ಈ ಇಂಗ್ಲೀಷ್ ಎಜುಕೇಷನ್ ಅನ್ನೋದು ಕೋನೋಕಾರ್ಪಸ್, ಅಕಾಡೆಮಿಕ್ ಕೋನೋಕಾರ್ಪಸ್. ಅದು ಬಂತು ನೋಡಿ, ಅದನ್ನು ಬಿತ್ತಿದ್ರು. LKG ಮಕ್ಕಳು ಸೇರ್ತಾರೆ. ಫಸ್ಟ್ ಹೇಳೋದೇನು, ಫಿಂಗರ್ ಆನ್ ದ ಲಿಪ್ಸ್, ಬಾಯಿ ಮುಚ್ಕೊಂಡು ಕೇಳಿಸ್ಕೊ, ನಾನು ಏನಾದರೂ ಹೇಳ್ತೀನಿ ಅಸಂಬದ್ಧವನ್ನು ಕೇಳಿಸ್ಕೊ. ನಮ್ಮ ಗುರುಕುಲ ಪದ್ಧತಿಯಲ್ಲಿ ತಸ್ಮಾದ್ ವಿಜಿಜ್ಞಾಸಸ್ವ, ಜಿಜ್ಞಾಸೆ ಮಾಡು. ಸೂತ್ರ ಪಾಠ ಆದ ತಕ್ಷಣ ವ್ಯಾಖ್ಯಾನ, ಗುರು ವ್ಯಾಖ್ಯಾನ ಮಾಡ್ತಾರೆ, ಆಮೇಲೆ ಚರ್ಚೆಗೆ ಬೀಳಿಸ್ತಾರೆ. ಇಲ್ಲಿ ಫಿಂಗರ್ ಆನ್ ದ ಲಿಪ್ಸು, ಅಲ್ಲಿ ಚರ್ಚಿಸು. ನೆಕ್ಸ್ಟು ತರ್ಕ ಮಾಡು ಅಂತ, ಟೇಕ್ ಸೈಡ್ಸ್. ನಾವು ಫ್ರೆಂಡ್ಸೇ ಆಗಿರ್ತೀವಿ, ಆದರೂ ಬಿರುಸಾಗಿ ತರ್ಕ ಮಾಡ್ತೀವಿ. ಆಗ ಬ್ರೈನ್ ಸ್ಟಾರ್ಮಿಂಗ್ ಆಗುತ್ತೆ. ಅಂದರೆ ಚೆನ್ನಾಗಿ ನಮ್ಮ ಬುದ್ಧಿಯಲ್ಲಿ, ಮೆದುಳಲ್ಲಿ ನಾನಾ ಆಲೋಚನೆಗಳು, ವಿಮರ್ಶೆಗಳು, ಜಿಜ್ಞಾಸೆಗಳು, ಹೊಸ ಹೊಸ ದೃಷ್ಟಿಯಿಂದ ನೋಡುವಂಥ ಶಕ್ತಿ ಬರುತ್ತೆ. ಆ ರೀತಿಯ ಪದ್ಧತಿಯನ್ನು ಬಿಡಿಸಿ ಫಿಂಗರ್ ಆನ್ ದ ಲಿಪ್ಸ್, ಬಾಯಿ ಮುಚ್ಕೊಂಡು ಕೇಳಿಸ್ಕೊ, ನಾವು ಹೇಳೋದನ್ನೆಲ್ಲ ಕೇಳಿಸ್ಕೊ, ಆಮೇಲೆ ಪರೀಕ್ಷೆ ಹೊತ್ತಿಗೆ ಬೈ ಹಾರ್ಟ್ ಮಾಡು, ಬರೀ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ಆ ಸರ್ಟಿಫಿಕೇಟ್ ನಮಗೆ ತೋರಿಸು, ನಾವು ಒಂದು ಅಂಥದ್ದು ಕೆಲಸ ಕೊಡ್ತೀವಿ. ಈ ರೀತಿ ನಮ್ಮನ್ನು ಇಂಡಸ್ಟ್ರಿಯಲ್ ಲೇಬರ್ ಆಗಿ, ಓದೋಕ್ಕೆ ಬರಬೇಕು, ಬರೆಯೋಕ್ಕೆ ಬರಬೇಕು, ಲೆಕ್ಕ ಹಾಕಕ್ಕೆ ಬರಬೇಕು, ಸ್ವಲ್ಪ ಆಫೀಸ್ ಕೆಲಸ ಮಾಡೋಕ್ಕೆ ಬರಬೇಕು, ಅದರ ಸ್ವಂತ ಬುದ್ಧಿ ಇರಬಾರ್ದು. ಯಾಕೆ ಅಂತ ಪ್ರಶ್ನಿಸುವಂಥ ಒಂದು
ಧೈರ್ಯ ಇರಬಾರ್ದು. ಅಂತಹ ಒಂದು ಜನಾಂಗವನ್ನು ನಿರ್ಮಿಸೋದಕ್ಕಾಗಿಯೇ ಮೆಕಾಲೆ ಪ್ರಾರಂಭ ಮಾಡಿದ್ದು ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್. ನಾನು ಕೂಡ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದ್ದು, ಹಣೆ ಬರಹ. ನಾನು ಪ್ರಭಾಕರ್ ಭಟ್ರಿಗೆ ಹೇಳ್ತಾ ಇದ್ದೆ, ಆ ಮಕ್ಕಳೆಲ್ಲ ಅಲ್ಲಿ ಆಟ ಆಡ್ತಾ ಇದ್ದರೆ ನೀರಲ್ಲಿ ನಂಗೆ ಮತ್ಸರ ಉಂಟಾಗ್ತಾ ಇದೆ ಅಂತ. ಅಯ್ಯೋ ಇಂಥದ್ದು ಸಿಕ್ಕಲಿಲ್ವೇ ಅಂತ. ಇವತ್ತು ನಾನು ಒಂದು ಟ್ರೈನರು, ನಾನು ಕಾಯ್ತಾ ಇರ್ತೀನಿ ಎಲ್ಲಾದರೂ ಕನ್ನಡದಲ್ಲಿ ಟ್ರೈನಿಂಗ್ ಅವಕಾಶ ಸಿಕ್ಕತ್ತಾ. ಬರೀ ಇಂಗ್ಲೀಷ್. ಅಲ್ಲಿ ಒಂದು 20-30 ಮಂದಿ ಕನ್ನಡದವರೇ ಇರ್ತಾರೆ, ಒಂದಿಬ್ಬರು ಇರ್ತಾರೆ ನನಗೆ ಕನ್ನಡ ಬರೋದಿಲ್ಲ ಅಂತ ಹೇಳೋರು ಇರ್ತಾರೆ, ಅವ್ರು ಕನ್ನಡ ಕಲಿಯೋದು ಇಲ್ಲ. ಹಾಗಾಗಿ ಎಲ್ಲ ಇಂಗ್ಲೀಷ್ 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 ಇಂಗ್ಲೀಷ್. ಮಕ್ಕಳು ಆಟ ಆಡ್ತಾ ಇರ್ತಾರೆ ಅಲ್ಲಿ ಬೀದಿನಲ್ಲಿ, ಅಲ್ಲಿ ಕಮ್ ಗೋ ಸಿಟ್ ಸ್ಟ್ಯಾಂಡ್ ಇದೆ, ಬಟ್ಲರ್ ಇಂಗ್ಲೀಷಲ್ಲೇ ಆಟ ಆಡೋದು. ಮೊದಲು ಶಾಲೆಗೆ ಬಂತು, ಆಮೇಲೆ ಕ್ಯಾಂಟೀನಲ್ಲೂ ಬಂತು, ಈಗ ಮನೆಯಲ್ಲಿ ಅಪ್ಪ ಅಮ್ಮ ಕಮ್ ಫಾರ್ ಲಂಚ್, ಇಟ್ಸ್ ಲಂಚ್ ಟೈಮ್, ಗೆಟ್ ರೆಡಿ ಫಾರ್ ಸ್ಕೂಲ್, ಹೀಗೆ ಮಾತಾಡ್ಸೋದು. ಆ ಮಗುವಿಗೆ ಹೇಗೆ ಭಾಷೆ ಬರುತ್ತೆ? ಇದೇ ಕೋನೋ ಕಾರ್ಪಸ್ ಅಂತ. ನಾನೊಂದು ಸಂಸ್ಕೃತ ವಿದ್ಯಾರ್ಥಿನಿ. ನಮ್ಮಲ್ಲಿ 2 ಥರ ಸಂಧಿ ಇದೆ, ಕನ್ನಡದಲ್ಲೂ ಬಳಸ್ತೀವಿ, ಆದೇಶ ಸಂಧಿ, ಆಗಮ ಸಂಧಿ ಅಂತ. ಆಗಮ ಸಂಧಿ ಏನು ಮಾಡುತ್ತೆ? 2 ಪದಗಳ ಮಧ್ಯದಲ್ಲಿ ಅಲ್ಲಿ ಸಂಧಿ ಆಗೋ ಜಾಗದಲ್ಲಿ ಇನ್ನೊಂದು ಹೊಸ ಅಕ್ಷರ ಬಂದು ಸೇರಿಕೊಳ್ಳುತ್ತೆ, ಅದು ಆಗಮ ಸಂಧಿ. ಹಳೇದು ಇರುತ್ತೆ, ಹೊಸದು ಸೇರಿಕೊಂಡು ಒಂದು ಸಂಧಿ ಆಗುತ್ತೆ. ಇನ್ನೊಂದು ಬಗೆಯ ಸಂಧಿ ಇದೆ, ಆದೇಶ ಸಂಧಿ ಅಂತ. ಅದು ಅಲ್ಲಿರುವ ಅಕ್ಷರವನ್ನು ಒದ್ದೋಡಿಸಿ ಇನ್ನೊಂದು ಬಂದು ಕೂತ್ಕೊಳ್ಳುತ್ತೆ. ಇಂಗ್ಲೀಷ್ ಹಾಗೆ, ಸಂಸ್ಕೃತ ಭಾಷೆ ಆಗಮ ಸಂಧಿ ಇದ್ದ ಹಾಗೆ. ಅದು ಕನ್ನಡದ ಜೊತೆ ಸೇರಿಕೊಂಡ್ರೆ ಕನ್ನಡಕ್ಕೆ ಅಕ್ಷರವನ್ನು, ವಸ್ತುಗಳನ್ನು, ವ್ಯಾಕರಣವನ್ನು, ಕಾವ್ಯವನ್ನು, ರಸವನ್ನು, ಭಾವವನ್ನು, ಅಧ್ಯಾತ್ಮವನ್ನು, ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಎಲ್ಲವನ್ನೂ ಕೊಟ್ಟು ಶ್ರೀಮಂತಗೊಳಿಸುತ್ತೆ. ಯಾವುದೇ ದೇಶ ಭಾಷೆ ಸಂಸ್ಕೃತದ ಸಂಪರ್ಕ ಹೊಂದಿದಂಥ ದೇಶ ಭಾಷೆ ಪ್ರೌಢವಾಗತ್ತೆ, ಚೆನ್ನಾಗಾಗತ್ತೆ, ಸಮೃದ್ಧವಾಗತ್ತೆ. ನಿಮ್ಗೊಂದು ಗುಟ್ಟು ಹೇಳ್ತೀನಿ, ನಾನು ಶಾಲೆಯಲ್ಲಿ ಕನ್ನಡ ಕಲಿತೇ ಇಲ್ಲ. ಇವತ್ತು ಯಾರೂ ನಂಬೋದೇ ಇಲ್ಲ. ನಾನು ಇಂಗ್ಲೀಷ್ ಮೀಡಿಯಮ್ ಓದಿದ್ದು, ಸಂಸ್ಕೃತ ಇತ್ತು, ಹಿಂದಿ ಇತ್ತು, ಆರ್ಮಿ ಸ್ಕೂಲಲ್ಲಿ ಓದಿದ್ದು ನಾನು, ಸೈನಿಕರ ಮಧ್ಯದಲ್ಲೇ. ನನ್ನ ತಾಯಿಯವರು ಆಂಧ್ರದವರು. ನನ್ನ ಮಗಳಿಗೆ ಕನ್ನಡ ಬರೆದಿದ್ರೆ ಹೇಗೆ ಅಂತ ಅವ್ರು ಕನ್ನಡ ಕಲಿತು ಮನೆಯಲ್ಲ ನಂಗೆ ಕಲಿಸೋದು. ನಾನಿವತ್ತು ಕನ್ನಡದಲ್ಲಿ ಓದ್ತೀನಿ, ಬರಿತೀನಿ, ಮಾತಾಡ್ತೀನಿ, ಯಾರೂ ನಂಬೋದೇ ಇಲ್ಲ. ಅಂದರೆ ಸಾಧ್ಯ ಅಂತ ಹೇಳಕ್ಕೆ ಹೇಳ್ತಿದ್ದೀನಿ. ಒಂದು ತಾಯಿಗೆ ಅನ್ನಿಸ್ತು ನನ್ನ ಮಗಳಿಗೆ ಕನ್ನಡ ಕಲಿಸ್ಬೇಕು, ಚೆನ್ನಾಗಿ ಭಾಷೆ ಬರಬೇಕು ಅಂತ. ಅಷ್ಟು ಹಠ ತೊಟ್ಟ ಒಂದು ತಾಯಿಯಿಂದ ನನಗೆ ಇವತ್ತು ಕನ್ನಡ ಬಂತು. ಆದರೆ ಇವತ್ತು ಕನ್ನಡದ ತಾಯಿ ಅಂದರೆ ಕಲನಿಯಲ್ ಹ್ಯಾಂಗೋವರ್, ಕೋನೋ ಕಾರ್ಪಸ್ ಹೇಗೆ ನಮ್ಮ ಮಣ್ಣಿನ ಸತ್ವವನ್ನು ನಾಶ ಮಾಡಿ ಅಕ್ಕಪಕ್ಕದ ಎಲ್ಲ ಗಿಡಗಳನ್ನು ಹಾಳು ಮಾಡುತ್ತೋ, ಎಲ್ಲರ ಆರೋಗ್ಯ ಕೆಡಿಸುತ್ತೋ, ಹಾಗೆ ಮೆಕಾಲೆ ಎಜುಕೇಷನ್ ಅನ್ನೋದು ನಮ್ಮ ಸಂಸ್ಕೃತವನ್ನಂತೂ ಮೂಲೆ ಪಾಲು ಮಾಡ್ತು. ಇವತ್ತು ಕನ್ನಡಕ್ಕೆ ಆ ಸ್ಥಿತಿ ಬರ್ತಾ ಇದೆ. ಮೊದಲು ಅನ್ನಿಸ್ತು ಸಂಸ್ಕೃತ ತಾನೇ, ಅಷ್ಟೇನು ಫಂಕ್ಷನಲ್ ಅಲ್ಲ, ಕನ್ನಡ ಇರಲಿ ಬಿಡಿ ಅಂತ ಹೇಳಿದ್ವಿ ನಾವು. ಆದರೆ ಸಂಸ್ಕೃತ ಹೋಗ್ತಾ ಹೋಗ್ತಾ ಕನ್ನಡ ಎಷ್ಟು ಬಡವಾಗಿದೆ. ನಮ್ಮ ರಂಗನಾಥ್ ಭಾರದ್ವಾಜ್ ಚೆನ್ನಾಗಿ ಗೊತ್ತಿರುತ್ತೆ. ಟಿ ವಿನಲ್ಲಿ ಆ್ಯಂಕರ್ಸ್ ಎಲ್ಲ ಇರ್ತಾರೆ. ಮೊದಲು ಶಕಾರ, ಶಕಾರ, ಸಕಾರ, ಮೂರ್ಧನ್ಯ, ತಾಲವ್ಯ ಮತ್ತು ಸಕಾರ ಇತ್ತು. ಸಂಸ್ಕೃತದ ಸಂಪರ್ಕ ಹೋದ ಮೇಲೆ ದೊಡ್ಡ ಶ ಚಿಕ್ಕ ಶ ಆಗೋಯ್ತು. ಎರಡೂ ಒಂದೇ ಥರ ಹೇಳೋದು. ಹೆಂಗೆ ಹೇಳಬೇಕು? ನಾಲ್ಗೆ ಮೇಲ್ ಮಡ್ಚಿ ಮೂರ್ಧನ್ಯ ಹೇಳಬೇಕು, ತಾಲುವನ್ನು ತಗಲ್ಸ್ಕೊಂಡು ಅದೆಲ್ಲ ಹೊಟ್ಟೋಯ್ತು. ನನಗೂ ಗೊತ್ತಾಗಿದ್ದು ನಾನು MA ಮಾಡುವಾಗ. ನನಗೊಬ್ರು ಸಂಸ್ಕೃತ ಪಂಡಿತ್, ನನಗೂ ಗೊತ್ತಿರಲಿಲ್ಲ ಚಿಕ್ಕ ಶ ದೊಡ್ಡ ಶ ಏನು ವ್ಯತ್ಯಾಸ ಅಂತ. ಹೋಯ್ತಾ? ಈಗ ಅದೂ ಹೋಯ್ತು. ಈಗ ಸಕಾರ ಬಂದು ಕೂತಿದೆ. ನಮ್ಮ ಆ್ಯಂಕರ್ಗಳು ಹೇಳೋದನ್ನು ಗಮನಿಸಿ ಇನ್ಮೇಲೆ. ಎಷ್ಟು ಚೆನ್ನಾಗಿದೆ ನೋಡಿ, ಅಷ್ಟು ಇಷ್ಟ ಆಯಿತು, ಹೀಗೆ ಮಾತಾಡ್ತಾರೆ. ಎಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ. ಶಕಾರದಿಂದ ಶಕಾರಕ್ಕೆ ಬಂದು ಸಕಾರಕ್ಕೆ ಬಂತು. ಇನ್ನು ಟಕಾರ ಹೋಗಿ ಎಷ್ಟು ಅಷ್ಟು ಅಂತ ಆಗುತ್ತೆ ನೆಕ್ಸ್ಟ್. ಹೀಗೆ ಭಾಷಾಪಕರ್ಷ ಆಗತ್ತೆ, ಶಬ್ದಾಪಕರ್ಷ ಆಗತ್ತೆ. ಸಂಸ್ಕೃತ ಅನ್ನೋದು ಅಷ್ಟು ಮುಖ್ಯವಾದದ್ದು. ಮೆಕಾಲೆ ಮಾಡೋದ್ರಿಂದ, ಸಂಸ್ಕೃತ ಭಾಷೆಯನ್ನು ಪಕ್ಕಕ್ಕೆ ಹಾಕಿದ್ರಿಂದ ನಮ್ಮ ಭಾಷೆಗಳು, ನಮ್ಮ ವಾಂಗ್ಮಯವೂ, ನಮ್ಮ ಭಾವನೆ, ನಮ್ಮ ಇಡೀ ಒಂದು ಪ್ರಾಂತೀಯವಾದ ಸಂವೇದನೆಯನ್ನು, ಒಂದು ನಾನೇನು, ನನ್ನ ಜನಾಂಗವೇನು ಅಂತರುವ ಒಂದು ಸಿವಿಲೈಸೇಷನಲ್ ಮೆಮೊರಿ ಅಂತ ಹೇಳ್ತಾರಲ್ಲ, ಸಾಂಸ್ಕೃತಿಕ ಸ್ಮರಣೆಯನ್ನು ಉಳಿಸುವಂಥದ್ದು ಭಾಷೆ. ಅದನ್ನು ಕಿತ್ತು ಹಾಕದ ಪಾಪಿ ಮೆಕಾಲೆ. ಆಮೇಲೆ ಏನು ಮಾಡ್ದ? ಒಂದೊಂದಾಗಿ ನಮ್ಮ ಶಾಲೆಗಳಲ್ಲಿ ಬಿಂದಿ ಬ್ಯಾಂಡ್, ಬಿಂದಿ ಶ್ರಿಂಕ್ ಆಗಿ 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 ಇವತ್ತು ಬೆಂಗಳೂರಲ್ಲಂತೂ ಬಿಂದಿ ಇಟ್ಕೊಳ್ಳೋದೇ ಇಲ್ಲ. ಇದ್ರೂ ಪಿಂಪಲ್ಗಿಂತ ಚಿಕ್ಕದಾಗಿರುತ್ತೆ, ಮೊಡವೆಗಿಂತ ಚಿಕ್ಕದಾಗಿರುತ್ತೆ, ಕಣ್ಣಿಗೆ ಕಾಣಲ್ಲ. ಅಲ್ಲೆಲ್ಲೋ ಅಮೇರಿಕದಲ್ಲ ಅಲ್ಲಿ ಇಲ್ಲಿ ಪ್ಯಾಂಟ್ ಹರ್ಕೊಂಡ್ರೆ ಇವ್ರಿಗೆ ಹರ್ಕೊಳ್ಳೋಕ್ಕೆ ನಾಚಿಕೆ ಇಲ್ಲ.
ಅವರು ದೆವ್ವಗಳ ಹಬ್ಬ ಮಾಡಿದ್ರೆ ನಾವು ಮಾಡೋಕ್ಕೆ ನಾಚಿಕೊಳ್ಳೋದಿಲ್ಲ. ಆದರೆ ನಮ್ಮ ಸಭ್ಯ ಸುಂದರವಾದ ಸೀರೆ ಉಡಲಿಕ್ಕೆ, ನಾವು ಕುಂಕುಮ ಇಟ್ಕೊಳ್ಳೋಕ್ಕೆ ಏನು ಪ್ರಾಬ್ಲಮ್ ನಮಗೆ? ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮಗೆ ರಾಜಕೀಯ ಸ್ವಾತಂತ್ರ್ಯ ಅನ್ನೋದು 1947 ಸಿಕ್ತು. ಆದರೆ ವೈಚಾರಿಕ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಯಾವತ್ತು ನಾವು ಕಣ್ಣಿಗೆ ಕಾಣಿಸೋ ಹಾಗೆ ದೊಡ್ಡ ಬಿಂದಿ, ದೊಡ್ಡ ತಿಲಕ, ಅಡ್ಡಕ್ಕೋ ಉದ್ದಕ್ಕೋ ಯಾವುದಾದ್ರೂ ಪರವಾಗಿಲ್ಲ ಹಾಕ್ಕೊಂಡು, ನಮ್ಮ ವೇಷ ಹಾಕ್ಕೊಂಡು, ಪಂಚೆ ಉಟ್ಕೊಂಡು, ಸೀರೆ ಉಟ್ಕೊಂಡು, ಕನ್ನಡದ ಪುಸ್ತಕ ಇಟ್ಕೊಂಡು, ಜೋರಾಗಿ ಕನ್ನಡ ಮಾತಾಡ್ಕೊಂಡು ಏರ್ಪೋರ್ಟ್ಗೆ, ಮಾಲಿಗೆ, ಪ್ರಪಂಚಾದ್ಯಂತ ಸುತ್ಕೊಂಡ್ಬರ್ತೀವೋ ಆವತ್ತೇ ನಿಜವಾದ ಅರ್ಥದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಬಂದಿಲ್ಲ ಅದಿನ್ನೂ ಪೂರ್ಣವಾಗಿ. ಬೆಳಗ್ಗೆ ಲಲಿತಾ ಸಹಸ್ರನಾಮ ಮಾಡಿ, ಪೂಜೆ ಮಾಡಿ, ಕುಂಕುಮ ಇಟ್ಕೊಂಡು, ಅಯ್ಯೋ ಏರ್ಪೋರ್ಟಿಗೆ ಹೋಗಬೇಕು ಅಂತ ಅದನ್ನೆಲ್ಲ ಅಳಿಸ್ಬಿಟ್ಟು ಬರ್ಮುಡ ಹಾಕ್ಕೊಂಡು ಹೋಗ್ತಾರೆ. ಹೌದು ಅಲ್ವೋ? ನಾನು ನೋಡ್ತಾನೆ ಇರ್ತೀನಿ ಬೆಂಗಳೂರಲ್ಲಿ ಇದನ್ನು. ಅಂಥದ್ದನ್ನು ಮಾಡಿಟ್ಟು ಬಿಟ್ಟಿದ್ದಾರೆ. ಕೋನೋ ಕಾರ್ಪಸ್ ಥರ ಮೆಕಾಲೆ ಎಜುಕೇಷನ್ ಬಂದು ನಮ್ಮನ್ನು ಪೀಳಿಗೆಯಿಂದ ಪೀಳಿಗೆಗೆ ಹಾಳು ಮಾಡ್ತಾ ಇದೆ. ಮೊದಲು ಶಿಖೆ ಮಾತ್ರ ಹೋಯಿತು, ಕಚ್ಚೆ ಪಂಚೆ ಹೋಗಿ ಮಾಮೂಲಿ ಪಂಚೆ ಬಂತು, ಆಮೇಲೆ ಪಂಚೆ ಹೋಗಿ ಪ್ಯಾಂಟ್ ಬಂತು, ಆಮೇಲೆ ಒಂದೊಂದಾಗಿ ಚಿಹ್ನೆಗೆ ಹೋದ್ವು. ಹೆಣ್ಮಕ್ಳದ್ದು ಹೆಚ್ಚು ಹೋಗಿರಲಿಲ್ಲ, ಅದು ಹೇಗೋ ಏನೋ, ನಾವು ಸ್ವಲ್ಪ ಗಟ್ಟಿ ಅನಿಸುತ್ತೆ. ಈಗೀಗ ಹೆಣ್ಮಕ್ಳದ್ದು ಹೋಗ್ತಾ ಇದೆ ಒಂದೊಂದಾಗಿ. ಕಚ್ಚೆ ಸೀರೆ ಹೋಯಿತು, ಮಾಮೂಲಿ ಸೀರೆ ಬಂತು, ಅದು ಹೋಯಿತು, ಚೂಡಿದಾರ್ ಬಂತು, ಚೂಡಿದಾರ್ ಹೋಗಿ ಪ್ಯಾಂಟು ಶರ್ಟು ಬಂತು, ಒಂದೊಂದಾಗಿ ಜಡೆ ಹೋಯಿತು. ಗಮನಿಸಬೇಕು ನಾವು ಇದನ್ನು ಅಂತ ನಾನು ಹೇಳೋದು. ಇದೆಲ್ಲ ಏನಪ್ಪ, ಡ್ರೆಸ್ ಇಸ್ ಅವರ್ ಚಾಯ್ಸ್ ಅಂತೆಲ್ಲ ಮಾತಾಡ್ಬೋದು. ಇಟ್ ಈಸ್ ನಾಟ್ ಅವರ್ ಚಾಯ್ಸ್ ಅಂತ ಹೇಳ್ತೀನಿ ನಾನು ಇವತ್ತು. ನಾವು ಮಾಡ್ತಿರೋದು ನಮ್ಮ ಚಾಯ್ಸ್ ಅಲ್ಲ, ಅಲ್ಲಿ ಯಾರೋ ಮಾಡಿದ್ದಾರೆ ನಾನು ಮಾಡಬೇಕು ಅಂತನ್ನುವ ಒಂದು ಮಾನಸಿಕ ದಾಸ್ಯ ನಮ್ಮಲ್ಲಿದೆ. ಒಂದು ಸೈಕಲಾಜಿಕಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಅದಕ್ಕೆ ಹೆಸರು ಸಿಸ್ಟಮ್ಯಾಟಿಕ್ ಡಿಸೆನ್ಸಟೈಸೇಷನ್ ಅಂತ. ಒಂದು ಕಪ್ಪೆಯನ್ನು ಕುದಿಯುವ ನೀರಲ್ಲಿ ಹಾಕಿದ್ರೆ ಆ ತಾಪಕ್ಕೆ ಅದು ಚಂಗಂತ ವಾಪಸ್ ಹಾರಿಬಿಡತ್ತೆ. ಅದೇ ಕಪ್ಪೆಯನ್ನು ಒಂದು ದೊಡ್ಡ ಹಂಡೆಯಲ್ಲಿ ತಣ್ಣೀರಿಟ್ಟು ಅಲ್ಲಿ ಕೆಳಗಡೆ ಬೇಕಾದಷ್ಟು ಆಹಾರವನ್ನಿಟ್ಟು ಕಪ್ಪೆಯನ್ನು ನೀರಲ್ಲಿಟ್ಟರೆ ಅದು ಸಂತೋಷವಾಗಿ ಆಹಾರ ತಿಂದ್ಕೊಂಡು ಅಲ್ಲೇ ಇರುತ್ತೆ. ಕೆಳಗಡೆಯಿಂದ ನಿಧಾನವಾಗಿ ಕುದಿಸ್ತಾರೆ ನೀರನ್ನು. ಎಷ್ಟು ನಿಧಾನವಾಗಿ ಕುದಿಸ್ತಾರೆ ಅಂದರೆ ಸ್ವಲ್ಪ ಬೆಚ್ಚಗಾಗ್ತಾ ಬಿಸಿ ಆಗ್ತಾ ಬರುತ್ತೆ. ಕಪ್ಪಿಗೆ ಅದು ಗೊತ್ತಾಗೋದೇ ಇಲ್ಲ. ಸ್ವಲ್ಪ ಬಿಸಿ ಆಯ್ತಲ್ಲ ಅನ್ನೋ ಹೊತ್ತಿಗೆ ಒಂದಿಷ್ಟು ಬಿಟ್ಟಿ ಭಾಗ್ಯ ಹಾಕ್ಬಿಡ್ತಾರೆ, ಒಂದಿಷ್ಟು ತಿನ್ನಲಿಕ್ಕೆ. ಅದು ಮತ್ತೆ ಅಲ್ಲೇ ಇರುತ್ತೆ. ಬರ್ತಾ ಆ ಕಪ್ಪೆಯ ದೇಹ ಮನಸ್ಸುಗಳು ಆ ಬಿಸಿಯಾಗ್ತಾ ಇರುವಂತಹ ನೀರಿಗೆ ಹೊಂದಿಕೊಳ್ತಾ ಹೋಗತ್ವೆ. ಮೈ ಸುಡ್ತಾ ಇದೆ, ಆರೋಗ್ಯ ಕೆಡ್ತಾ ಇದೆ, ಬೇಯ್ತಾ ಇದೆ, ಸಾಯ್ತಾ ಇದೆ. ಆದರೂ ಕೂಡ ಕಂಫರ್ಟ್ ಝೋನ್ ಬೆಳೆದುಬಿಡುತ್ತೆ ಅದಕ್ಕೆ ಮಾನಸಿಕವಾಗಿ. ಕೊನೆಗೆ ಅದು ಅಲ್ಲೇ ಸಾಯತ್ತಂತೆ, ಆಚೆ ಬರೋದಿಲ್ವಂತೆ. ಇದು ನಾನು ಹುಟ್ಟಿಸ್ಕೊಂಡು ಹೇಳ್ತಿಲ್ಲ, ನೀವು ಹೋಗಿ ನೋಡ್ಬೋದು. ಸಿಸ್ಟಮ್ಯಾಟಿಕ್ ಡಿಸೆನ್ಸಿಟೈಸೇಷನ್ ನಮಗಾಗಿರೋದು ಅದೇ. ಮುಸಲ್ಮಾನ ಆಕ್ರಮಣಕಾರ ಬಂದು ಒಂದೇ ಸಲ ದೇವಸ್ಥಾನ ನಾಶ ಮಾಡಿದ್ರು, ಒಂದೇ ಸಲ ನಮ್ಮನ್ನ ಅಟ್ಯಾಕ್ ಮಾಡಿದಾಗ ನಾವು ವಾಪಸ್ ಹೋರಾಡಿದ್ವಿ. ಬ್ರಿಟಿಷರ್ಸ್ ವಿರುದ್ಧವೂ ಹೋರಾಡಿದ್ವಿ. ಆದರೆ ಅವರೇನು ಮಾಡಿದ್ರು, ಒಂದೇ ಸಲಕ್ಕೆ ಮಾಡಬಾರ್ದು, ಕಪ್ಪೆಗಳಿಗೆ ಫ್ರೀ ಬಿ. ಈಗ ನಮ್ಮನ್ನೆಲ್ಲ ಹೆಂಗೆ ಮೂರ್ಖರನ್ನಾಗಿ ಮಾಡಿ ಓಟ್ ತಗೊಳ್ತಾರೆ ಹೇಳಿ? ಬಿಟ್ಟಿ ಭಾಗ್ಯ ಕೊಟ್ಟು ತಾನೆ. ನಾವು ಮಾಡೋದೆಲ್ಲ ಅನರ್ಥ ಮಾಡ್ತಿರ್ತೀವಿ, ನಿಧಾನವಾಗಿ ಕುದಿಸ್ತೀವಿ, ನಿಮ್ಮನ್ನು ಸಾಯಿಸ್ತೀವಿ. ನಿಮಗೆ ಗೊತ್ತೇ ಆಗಬಾರ್ದು. ಕಂಫರ್ಟ್ ಝೋನ್, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳಿ ಈ ಥರದ ಒಂದು ಟ್ರ್ಯಾಪಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ನಾವೇನು ಚೆನ್ನಾಗಿದ್ದೀವಿ ಅನ್ನೋ ಭ್ರಾಂತಿ ಬೇಡ. ನಾವು ಸಾಕಷ್ಟು ಕಳ್ಕೊಂಡಿದ್ದೀವಿ. ನೀವು ರಾಮಾಯಣ ಮಹಾಭಾರತಗಳ ಸಮಾಜವನ್ನು ನೋಡಿದ್ರೆ ಅಷ್ಟು ದೂರ ಬೇಡ, ವಿಜಯನಗರ ಸಾಮ್ರಾಜ್ಯದ ಕಾಲವನ್ನು ನೋಡಿದ್ರು ಕೂಡ ಅಲ್ಲಿದ್ದಂಥ ಒಂದು ಏಸ್ಥೆಟಿಕ್ಸ್, ಆ ಸೌಂದರ್ಯ ಪ್ರಜ್ಞೆ, ಆ ಆನಂದ, ಬೀದಿಯಲ್ಲಿ ಉತ್ಸವಗಳು, ಆರಾಧನೆಗಳು, ದಾನ ಧರ್ಮಗಳು, ಹಬ್ಬ ಹರಿದಿನಗಳು, ವಸಂತೋತ್ಸವ ಚಂಪು ಓದಬೇಕು ನೀವು. ವಿರೂಪಾಕ್ಷ ವಸಂತೋತ್ಸವ ಚಂಪು ನಮ್ಮ ಕನ್ನಡದ ಅಹೋಬಲನೆ ಬರೆದಿರೋದು. ಆ ಬಗೆಯ ಒಂದು ಪರಿಸರ, ಆ ಆನಂದ ಸಾಕಷ್ಟು ಕಳ್ಕೊಂಡಿದ್ದೀವಿ ನಾವು. ಒಂದು ಮಟ್ಟಕ್ಕೆ ಕರಾವಳಿಯಲ್ಲಿ ಉಳ್ಕೊಂಡಿದೆ. ಅದನ್ನು ನಾನು ತುಂಬ ಅಭಿಮಾನದಿಂದ ಮೆಚ್ತೀನಿ ನಿಮ್ಮನ್ನು. ಕರಾವಳಿಯಲ್ಲಿ ಸಾಕಷ್ಟು ಉಳ್ಕೊಂಡಿದೆ. ಅದು ನಿಮ್ಮ ಯಕ್ಷಗಾನದ ನಾಡು ಮತ್ತು ತುಳುನಾಡಲ್ಲಿ ಆ ಒಂದು ಅಭಿಮಾನ ಚೆನ್ನಾಗಿದೆ. ನಿಮ್ಮ ಕನ್ನಡ ಕೂಡ ಚೆನ್ನಾಗಿದೆ. ಒಟ್ಟಿನಲ್ಲಿ ನಮ್ಮನ್ನು ಈ ಥರ ಸಿಸ್ಟಮ್ಯಾಟಿಕ್ ಡಿಸೆನ್ಸಿಟೈಸೇಷನ್ ಏನೂ ಆಗ್ತಾ ಇಲ್ಲ ಅಂತನ್ನುವ ಭ್ರಾಂತಿನಲ್ಲಿ ಉಳಿಸಿದ್ದಾರೆ. ಏನೂ ಆಗ್ತಾ ಇದೆ, ಅದನ್ನು ನಾವು ಗುರುತಿಸ್ಕೊಳ್ಳೋದು ಒಳ್ಳೆಯದು. ಎ ಕಂಟ್ರಿ ದಟ್ ಹ್ಯಾಸ್ ಫರ್ಗಾಟನ್ ಇಟ್ಸ್ ಪಾಸ್ಟ್ ಹ್ಯಾಸ್ ನೋ ಫ್ಯೂಚರ್ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ನಮ್ಮ ಭೂತಕಾಲವನ್ನು ಮರೆತಂಥ ನಮಗೆ ಭವಿಷ್ಯವೂ ಇಲ್ಲ ಅಂತ ಸ್ವಾಮಿ ವಿವೇಕಾನಂದರು ಘಂಟಾಘೋಷವಾಗಿ ಹೇಳ್ತಾರೆ. ಯಾಕೆ? ನಮ್ಮ ಭೂತಕಾಲ ನಮ್ಮ ಬೇರು. ನಾವು ಬೀಜವನ್ನು ಬಿತ್ತಿದಾಗ ಅದಕ್ಕೆ ನೀರು, ಗೊಬ್ಬರ ಎಲ್ಲ ಕೊಡ್ತೀವಿ.
ಆದರೆ ಅದು ಮೊದಲು ಚಿಗುರೋದು ಮೇಲಲ್ಲ, ಅದು ಬೇರನ್ನು ಇಳಿಸ್ತಾ ಹೋಗುತ್ತೆ. ಜರ್ಮಿನೇಷನ್ ಅದು ಕೆಳಗೆ ಆಗತ್ತೆ, ಕೆಳಮುಖವಾಗಿ ಬೆಳೆಯುತ್ತೆ. ತನ್ನ ಹೊಸ ಜಾಗವನ್ನು, ತನ್ನ ಹೊಸ ಮನೆ, ಆ ಭೂಮಿಯನ್ನು, ಆ ಪರಿಸರವನ್ನು, ಮಣ್ಣನ್ನು, ಅಲ್ಲಿನ ಪೌಷ್ಟಿಕಾಂಶಗಳನ್ನು ಹೀರ್ಕೊಳ್ತಾ ತನ್ನ ತಾಯಿ ಬೇರನ್ನು ಬೆಳೆಸ್ಕೊಳ್ತಾ ಅಲ್ಲಿಂದ ಹಲವಾರು ಇತರ ಬೇರುಗಳ ಸಂಕೀರ್ಣ ನೆಟ್ವರ್ಕ್ ಆಫ್ ರೂಟ್ಸ್ ಅದನ್ನೆಲ್ಲ ಮಾಡಿಕೊಂಡು ಗಟ್ಟಿಯಾಗಿ ತಯಾರಾಗಿ ಆ ಗಡ್ಡೆ ಏನಿರುತ್ತೆ, ಆ ಬೇರಿನ ಗಡ್ಡೆ ಅದು ಚೆನ್ನಾಗಿ ಪೌಷ್ಟಿಕಾಂಶವನ್ನು ತುಂಬಿಕೊಂಡು ಸಾಕಷ್ಟು ಹೋಮ್ವರ್ಕ್ ಮಾಡಿದ್ಮೇಲೆ ಮೊದಲು ಒಂದು ಎಲೆ ಬರುತ್ತೆ. ಒಂದು ಎಲೆ 2 ಎಲೆ ಮೇಲೆ ಅಥವಾ 1 ಅಡಿ ಬಂದಿದೆ ಅಂದರೆ ಕೆಳಗಡೆ 2 ಅಡಿ ಅಥವಾ 3 ಅಡಿ ಆದರೂ ಬೇರಿರುತ್ತೆ. ಇದು ಪ್ರಕೃತಿಯ ನಿಯಮ. ಹಾಗಾಗಿ ನಮ್ಮ ಋಷಿಗಳು, ಅವ್ರಿಗೆ ಮೆಕಾಲೆ ಎಫೆಕ್ಟ್ ಇರಲಿಲ್ಲ ನಮಗಿದ್ದ ಹಾಗೆ. ಹಾಗಾಗಿ ಅವರು ಹೇಳೋದು ಮೊದಲು ಅಂತರ್ಮುಖವಾಗಿ ಬೆಳಿ. ಒಳಗಡೆ ಬೆಳೆದ್ರೆ ಮಾತ್ರ ಹೊರಗಡೆಯ ಜಗತ್ತೇನು ನಮ್ಮ ಅಂತರಂಗದ್ದೇ ಪ್ರತಿಬಿಂಬ. ಹಾಗಾಗಿ ಮೊದಲು ಒಳಗೆ ಬೆಳಿ. ನೀನು ಒಳಗಡೆ ವ್ಯಕ್ತಿತ್ವವನ್ನು ಬೆಳೆಸ್ಕೊ, ಮನಸ್ಸನ್ನು ಗಟ್ಟಿಗೊಳಿಸ್ಕೊ, ದೇಹವನ್ನು ಗಟ್ಟಿಗೊಳಿಸ್ಕೊ, ಬುದ್ಧಿಯನ್ನು ವಿಸ್ತರಿಸ್ಕೊ. ವಿಧೇಯತೆ, ಪ್ರೀತಿ, ವಿಶ್ವಾಸ, ಸಹನೆ, ಸ್ವಾವಲಂಬಿತನ, ತನ್ನ ಕೆಲಸ ತಾನು ಮಾಡ್ಕೊಳ್ಳೋದು, ಪ್ರಕೃತಿಯೊಂದಿಗೆ ಇರುವಂಥದ್ದು. ಗುರುಕುಲಗಳ ಪರಿಸರ ಹೆಂಗಿರ್ತಾ ಇತ್ತು, ಎಷ್ಟು ಸೇವೆ ಮಾಡೋರು. ನಾನು ಕೂಡ ಶಾಲಾ ಕಾಲೇಜುಗಳಲ್ಲಿ ಪಾಠ ಮಾಡಿದ್ದೀನಿ. ತಿಂತಾ ಇರ್ತಾರೆ, ಎಸಿತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದು ಕಾರಿಡಾರ್ ನಂದು, ಈ ಶಾಲೆ ನನ್ನದು ಅಂತನ್ನುವ ಭಾವನೆಯನ್ನೇ ಬೆಳೆಸೋದಿಲ್ಲ. ಅದನ್ನು ಮ್ಯಾನೇಜ್ಮೆಂಟ್ ಹಿಡಿದ್ರು, ಕಮ್ ಆನ್ ಮ್ಯಾಮ್ ಇಟ್ಸ್ ಆಲ್ ರೈಟ್ ಅಂತ ಹೇಳ್ತಾರೆ ಅವರು. ಪಾಪ ಅಲ್ಲಿ ಕೆಲಸ ಮಾಡೋರು ಬಂದು ಕ್ಲೀನ್ ಮಾಡ್ತಾನೇ ಇರಬೇಕು. ಇದು ನನ್ನದು, ಹಾಳಾಗಬಲ್ಲವನೇ ಅರಸನಾಗಬಲ್ಲ ಅಂತ ಹೇಳ್ಕೊಟ್ರು. ಅದು ನಮ್ಮ ಗುರುಕುಲ ಪದ್ಧತಿ ಹೇಳಿದ್ದು. ಮೆಕಾಲೆ ಎಜುಕೇಷನ್ ಹೇಳಿದ್ದು, ದುಡ್ಡು ಕೊಡು, ಅಟೆಂಡೆನ್ಸ್ ಕೊಡ್ತೀವಿ, ಒಂದು ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡು ಹೋಗು, ಯೋಗ್ಯತೆ ಇದೆಯೋ ಇಲ್ವೋ ಯೋಗ್ಯತಾ ಪತ್ರ ಕೊಡ್ತೀವಿ, ಬೇಕಾದ್ರೆ ಟೇಬಲ್ ಕೆಳಗಿಂದ ದುಡ್ಡು ಕೊಡು, ಅದಕ್ಕೂ ಕೊಟ್ಟುಬಿಡ್ತೀವಿ ಅನ್ನೋ ಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ ನಮ್ಮನ್ನು ನಾವು ಮರ್ತಿರೋವಂಥದ್ದು. ಸುಮಾರು 100-150 ವರ್ಷಗಳ ಹಿಂದೆಯೇ ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳ್ತಾರೆ, ಇಂಡಿಯನೈಸ್ ದ ಇಂಡಿಯನ್ ಎಜುಕೇಷನ್. ಭಾರತೀಯ ಶಿಕ್ಷಣ ಪದ್ಧತಿಯನ್ನು ಭಾರತೀಕರಣ ಮಾಡಿ ಅಂತ ಅವ್ರ ಕಾಲದಲ್ಲೇ ಹೇಳಿದ್ರು ಅಂದಮೇಲೆ ಇನ್ನು ನಮ್ಮ ಕಾಲದಲ್ಲಿ ಇನ್ನು ಎಷ್ಟು ಹಾಳಾಗಿದ್ದೀವಿ ಅಂತ ಗೊತ್ತಾಗುತ್ತೆ. ಇನ್ನು ನಾವು ಎಚ್ಚೆತ್ಕೊಳ್ಳೇಬೇಕು. ನಮಗೆ ಕಲ್ಲಡ್ಕ ಪ್ರಭಾಕರ ಭಟ್ರಂಥವ್ರು ತುಂಬ ಜನ ಬೇಕು. 80 ಶಾಲೆ ಸಾಲದು, 800 ಶಾಲೆ ಬೇಕು, 8,000 ಶಾಲೆ ಬೇಕು. ಇಡೀ ಕರ್ನಾಟಕದ ಜಿಲ್ಲೆಯಲ್ಲಿ ಇಂಥ ಭಾರತೀಕರಣ ಬೇಕು. ಮೊದಲು ನಾವೇನು ತಿಳ್ಕೊಳ್ಬೇಕು ಜೀವನದಲ್ಲಿ, ನಾನು ಯಾರು ಅಂತ ತಿಳ್ಕೊಳ್ಬೇಕು. ಸೆಲ್ಫ್ ಇಮೇಜ್, ನಾನು ಯಾರು. ನಮ್ಮಲ್ಲಿ ಪ್ರಾರಂಭವಾಗೋದೇ ಚತುಸ್ಸಾಗರ ಪರ್ಯಂತಂ ಗೋ ಬ್ರಾಹ್ಮಣೇಭ್ಯ ಶುಭಂ ಭವತು ಅಂತ ಶುರು ಮಾಡ್ತೀವಿ. ಆ ಸೆಲ್ಫ್ ಇಮೇಜ್ ಅದು ಬರೀ ಬ್ರಾಹ್ಮಣರು ಅನ್ಕೋಬೇಡಿ, ನಾವು ಗುಣದಿಂದ ಬ್ರಾಹ್ಮಣ್ಯ ಪಡೆಯುವಂಥದ್ದು. ಎಲ್ಲರೂ ಕೂಡ ಸಮಸ್ತ ಭೂಮಂಡಲವನ್ನು ಭಾವಿಸ್ತೀವಿ. ಕನ್ಯಾದಾನ ಮಹಾಮಂತ್ರಗಳನ್ನು ನೋಡಿ, ಈ ಸಲ ಯಾರು ಮದುವೆ ಆದಾಗ ಗಮನಿಸ್ಕೊಳ್ಳಿ, 15-20 ನಿಮಿಷ ಹೇಳ್ತಾರೆ, ಭಾಳ ಚೆನ್ನಾಗಿರುತ್ತೆ. ಮಾಡೋದು ಕನ್ಯಾದಾನ, ನನ್ನ ಮಗಳನ್ನು ನೀನು ಕೊಟ್ಟು ಮದುವೆ ಮಾಡ್ತೀನಿ ಅಂತ. ಆದರೆ ಸಮಸ್ತ ಭೂಮಿಯ ಎಲ್ಲ ಖಂಡಗಳು, ಅದರಲ್ಲಿ ಜಂಬೂ ದ್ವೀಪ, ಅದರಲ್ಲಿ ಭಾರತ ದೇಶ, 100 ನದಿಗಳು, 100 ಬೆಟ್ಟಗಳು, 100 ಋಷಿಗಳು, 100 ರಾಜವಂಶಗಳು, 100 ತರುಗಳು, ಬಳ್ಳಿಗಳು, ಹೂವುಗಳು, ಸುಮಗಳು ಎಲ್ಲವನ್ನೂ ಹೇಳ್ತಾ 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 ಅದರ ಮಧ್ಯದಲ್ಲಿ ಇಂತಹ ಗೋತ್ರಸ್ಥರಾದಂತಹ ನಾವು ನನ್ನ ಪೂರ್ವಜರು ಹೀಗೆ 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 ಈಗ ನನ್ನ ಮಗಳನ್ನು ನಿನಗೆ ಕೊಡ್ತಾ ಇದ್ದೀನಿ. ಇದಲ್ವಾ ಭಾರತೀಯ ಸಂಸ್ಕೃತಿ. ನಾನು ಅನ್ನುವಾಗ ನನಗೆ ಅಂಥ ಒಂದು ವಿಶಾಲವಾದ ಸಮಷ್ಟಿಯ ಕಲ್ಪನೆ ಬರಬೇಕು. ಇದು ಭಾರತೀಯ ಸಂಸ್ಕೃತಿ. ಮೆಕಾಲೆ ಸಿಸ್ಟಮ್ ಏನು ಕೊಡ್ತಾ ಇದೆ? ಜಸ್ಟ್ ಮೀ, ಮೈ ರೈಟ್ಸ್, ಮೈ ಲಿಬರ್ಟಿ, ಮೈ ಲೈಫ್, ಮೈ ಮನಿ, ಐ ಡೋಂಟ್ ಕೇರ್. ಈ ಇಂಡಿವಿಜುವಲಿಸಮ್ ಏನಿದೆ ಇದು ತುಂಬ ಮಾರಕವಾದದ್ದು. ನಮ್ಮದು ಕಲೆಕ್ಟಿವಿಸಮ್, ಐ ಡೂ ಕೇರ್ ಅಂತ ಹೇಳಬೇಕು. ತುಂಬ ಸುಲಭ ಐ ಡೋಂಟ್ ಕೇರ್ ಅಂತ ಹೇಳೋದು. ಅವರೂ ಹಾಳಾಗ್ತಾರೆ, ಅವರ ಪರಿವಾರವೂ ಕೂಡ ಕಷ್ಟಪಡುತ್ತೆ. ಐ ಡೋಂಟ್ ಕೇರ್, ಮೈ ಕರಿಯರ್, ಈ ಥರದ ಬದುಕು ಅಲ್ಲ. ನಾನು ನನ್ನ ಪರಿಸರ. ನನಗೆ ತುಂಬ ಸಂತೋಷವಾಯ್ತು ಇಲ್ಲಿ ಬಂದು. ಭಟ್ರು ಎಲ್ಲ ತೋರಿಸ್ತಾ ಇದ್ದರು ಎಷ್ಟು ಚೆನ್ನಾಗಿ. ಮಕ್ಕಳು ಎಲ್ಲವನ್ನ ನೋಡಬೇಕು, ಎಲ್ಲವನ್ನ ಕಲಿಬೇಕು. ಮುಖ್ಯವಾಗಿ ಹಸಿರು, ಸುತ್ತೂ ಹಸಿರು. ಆ ಹಸಿರನ್ನು ನೋಡಬೇಕು, ಕಣ್ತುಂಬ ಆಕಾಶವನ್ನು ನೋಡಬೇಕು, ಪಂಚಭೂತಗಳನ್ನು ನೋಡಬೇಕು, ಪಶು ಪಕ್ಷಿ ಪ್ರಾಣಿಗಳೊಂದಿಗೆ ಇರಬೇಕು, ಗೋಗ್ರಾಸ ಕೊಡಬೇಕು. ಇವತ್ತು ಕಾಗೆ ಬಿಟ್ಟರೆ ಬೇರೆ ಪಕ್ಷಿಗಳೇ ಗೊತ್ತಿಲ್ಲ ನಮಗೆ ಬೆಂಗಳೂರಲ್ಲಿ. ಅದು ಕಡಿಮೆ ಆಗ್ತಾ ಇದೆ ಇವತ್ತು. ನಾನೊಬ್ಬನೇ ಬದುಕಬೇಕು. ಹೀಗೆ ಶಿಂಕ್ ಆಗಿ ಮನೆಗಳಲ್ಲಿ 2 ಕರ್ಟನ್ ಹಾಕ್ಕೊಂಡು ಕೂತ್ಕೊಂಡು ವಾಟ್ಸಪ್ಪಲ್ಲಿ ಜಗತ್ತನ್ನು ನೋಡೋದು.
ವಾಟ್ಸಪ್ಪಲ್ಲಿ ಸಿಕ್ಕಾಪಟ್ಟೆ ಫ್ರೆಂಡ್ಸು, ಫೇಸ್ಬುಕ್ಕಲ್ಲಿ ತುಂಬ ಫ್ರೆಂಡ್ಸು. ಪಕ್ಕದ ಮನೆಯವರು ಯಾರೋ ಬೇರೆಯವರು ಬಂದಿದ್ದಾರೆ, ಬಾಡಿಗೆಯವರು, ಪರಿಚಯನೇ ಆಗಿರಲ್ಲ ವರ್ಷ ಆದರೂ. ಈ ರೀತಿಯ ಒಂದು ಕೃತಕವಾದ ಜೀವನ ಆಗ್ತಾ ಇದೆ. ಇದು ಕೇವಲ ನಮ್ಮ ಧರ್ಮ ಸಂಸ್ಕೃತಿಗೆ ಮಾರಕವಲ್ಲ, ನಮ್ಮ ವ್ಯಕ್ತಿತ್ವಕ್ಕೂ ಮಾರಕ. ನಿಮ್ಹ್ಯಾನ್ಸಲ್ಲಿ ಒಂದು 5-6 ವರ್ಷದ ಹಿಂದೆ ಹೊಸ ಡಿಪಾರ್ಟ್ಮೆಂಟ್ ಶುರು ಮಾಡಿದ್ದಾರೆ, ಡಿ ಅಡಿಕ್ಷನ್ ಸೆಲ್ ಅಂತ, ಇಂಟರ್ನೆಟ್ ಡಿ ಅಡಿಕ್ಷನ್ ಸೆಲ್ ಅಂತ. ಇತ್ತೀಚೆಗೆ ಯಾರೋ ಹಾಗೆ ನಿಮ್ಹ್ಯಾನ್ಸ್ ಅವ್ರು ಸಿಕ್ಕಿದ್ರು ಮಾತಾಡೋಕ್ಕೆ. ಕೇಳಿದೆ, ಏನೋ ಡಿ ಅಡಿಕ್ಷನ್ ಸೆಲ್ ತುಂಬ ಮಕ್ಕಳು ಬರ್ತಾರಾ ಅಲ್ಲಿ, ಹೇಗೆ ಅಂತ. ಹೌದು, ಸಿಕ್ಕಾಪಟ್ಟೆ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು, 2-2 ವರ್ಷದ ಮಕ್ಕಳು. ಇವರು ಹುಟ್ಟಿದ ಮಗುವಿಗೆ ಮೊಬೈಲ್ ತೋರಿಸ್ಕೊಂಡು ಊಟ ಮಾಡೋದು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಆ ಮಗುವಿಗೆ ಬ್ರೈನ್ ಮ್ಯಾನಿಪ್ಯುಲೇಷನ್ ಆಗಿಬಿಟ್ಟು ಅದಕ್ಕೆ ಬಿಟ್ಟಿರ್ಲಿಕ್ಕಾಗಲ್ಲ. ಬಟ್ ನಿಮಗೆ ಇನ್ನೊಂದು ಆಶ್ಚರ್ಯದ ವಿಷಯ ಹೇಳ್ತೀನಿ. ಮಕ್ಕಳ ಸಂಖ್ಯೆ ಎಷ್ಟಿದೆಯೋ ಈ ನಡುವೆ ರಿಟೈರ್ಡ್ ಅವರು ಜಾಸ್ತಿ ಆಗ್ತಾ ಇದ್ದಾರೆ ಅಡಿಕ್ಷನ್ಗೆ. 60 ವರ್ಷದ ಮೇಲ್ಪಟ್ಟಂಥವ್ರು ಅಡಿಕ್ಟ್ ಆಗ್ತಾ ಇದ್ದಾರಂತೆ. ಮೊದಲೆಲ್ಲ ಹರಿಕತೆಗೆ ಹೋಗೋರು, ಆಚೆ ಹೋಗೋರು, ಸೋಮಾರಿ ಕಟ್ಟೆಯಲ್ಲಿ ಕೂತ್ಕೊಂಡು ಮಾತಾಡೋರು, ಎಲ್ಲರ ಜೊತೆ ಬೆರೆಯೋರು, ವಾಕಿಂಗ್ ಹೋಗೋರು. ಈಗ ಎಲ್ಲರೂ ಕೂಡ 60 ವರ್ಷ ಮೇಲೆ ಪಾರ್ಕಿನ್ಸನ್ ಆಗೋಗ್ತಾ ಇದೆ ಕೆಲವರಿಗೆ. ಯಾವತ್ತು ಪ್ರಕೃತಿಯಿಂದ ದೂರವಾಗ್ತೀವೋ ಜೀವನ ಹೀಗೆ ಆಗೋದು. ಇವತ್ತು ಹೇಗಾಗಿದೆ ಅಂದರೆ, ನಾನು ಇಷ್ಟು ಮಾತಾಡಿದ್ರು ನಾನು ಮೊಬೈಲ್ ಇರಲಾರೆ. ನಮ್ಮ ಜೀವನದ, ನಮ್ಮ ವ್ಯವಹಾರದ ಅನಿವಾರ್ಯ ಭಾಗ ಆಗೋಗ್ಬಿಟ್ಟಿದೆ. ಆದರೆ ವಿವೇಕ ನಮ್ಮ ಕೈಲಿರಬೇಕು. ಭಾರತೀಯ ಸಂಸ್ಕೃತಿ ಅಂತಂದರೆ ಎಲ್ಲದರಲ್ಲೂ ಒಂದು ಹದವನ್ನು ತೋರಿಸುತ್ತೆ. ನಮ್ಮ ಆಯುರ್ವೇದದಲ್ಲಿ ಆರೋಗ್ಯವಾಗಿರೋದಕ್ಕೆ ಏನು ಹೆಸರು ಗೊತ್ತಾ? ಸ್ವಸ್ಥ ಅಂತ. ಸ್ವಸ್ಮಿಂ ಸ್ಥ ಇತಿ, ನನ್ನಲ್ಲಿ ನಾನಿರುವುದು ಅಂತದ, ಆರಾಮಾಗಿರುವಂಥದ್ದು. ನಮ್ಮ ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ಕೂಡ ತನ್ನ ಪಾಡಿಗೆ ತಾನು ಶುದ್ಧವಾಗಿ ಹೇಗಿರಬೇಕೋ ಯಥಾವತ್ತಾಗಿರೋದೇ ಸ್ವಾಸ್ಥ್ಯ. ಇವತ್ತು ಯಥಾವತ್ತಾಗಿಲ್ಲ, ಅದೇ ಅಸ್ವಾಸ್ಥ್ಯ. ಒಂದು ಸ್ವಲ್ಪ ಹೀಗೆ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ. ಅದಕ್ಕೆ ಕಾರಣ ಏನು ಅಂದರೆ, ಆಚೆಯಿಂದ ಈ ಇಂಡಿಜಿನಿಯಸ್ ಅಂತೀವಲ್ಲ, ನಮ್ಮ ದೇಶೀಯವಾದ, ನಮ್ಮ ಶಿಕ್ಷಣಕ್ಕೂ, ನಮ್ಮ ಆಲೋಚನೆಗೂ, ನಮ್ಮ ಸಾಂಸ್ಕೃತಿಕ ಅಗತ್ಯಗಳಿಗೂ ಪೂರಕವಲ್ಲದ, ಬಾಧಕವಾದಂತಹ, ಹಾನಿಕಾರಕವಾದಂತಹ ವಸಾಹತುಶಾಹಿ ಭಾವನೆಗಳು ಎಲ್ಲ ಕಾಪಿ ಪೇಸ್ಟ್ ಆಗೋಗ್ಬಿಟ್ಟಿದೆ. ಮಕ್ಕಳಿಗೆ ನಾನು ಪ್ರಾಜೆಕ್ಟ್ಸ್ ಕೊಡ್ತಾ ಇದ್ದೆ. ನಾನು PUCನಲ್ಲಿ ಪಾಠ ಮಾಡುವಾಗ ಒಂದು ಪ್ರಾಜೆಕ್ಟ್ ಕೊಟ್ಟರೆ, ಅವಾಗಿನ್ನೂ ಇಷ್ಟೊಂದು ಇಂಟರ್ನೆಟ್ ಇರಲಿಲ್ಲ, ಶುರುವಾಗಿತ್ತು. ಪ್ರಾಜೆಕ್ಟ್ ಕೊಟ್ಟರೆ ತಕ್ಷಣ ಹೋಗೋದು ಇಂಟರ್ನೆಟ್ಗೆ, ಎಲ್ಲ ಪಾಯಿಂಟ್ಸ್ ಹಾಕೋದು, ಹೆಸರು ಹಾಕ್ಬಿಟ್ಟು ಕೊಡೋದು. ನಾನು ಹೇಳ್ತಾ ಇದ್ದೆ, ಯಾರು ಇಂಟರ್ನೆಟ್ಟಿಂದ ಬರೀತಾರೋ ಅವ್ರಿಗೆ ನಾನು ಮಾರ್ಕ್ಸ್ ಕೊಡೋದಿಲ್ಲ, ಕಡಿಮೆ ಮಾರ್ಕ್ಸ್ ಕೊಡ್ತಾ ಇದ್ದೆ ನಾನು. ಸೊ ಮ್ಯಾಮ್, ಪ್ಲೀಸ್ ಮ್ಯಾಮ್, ನೀವು ಸ್ವಂತ ಬುದ್ಧಿ ಉಪಯೋಗಿಸಿ. ಸ್ಟೂಡೆಂಟ್ಸ್ ಅಲ್ಲ, ಟೀಚರ್ಸು ಅದೇ ಮಾಡ್ತಾರೆ ಎಷ್ಟೋ ಜನ. ಅಂದರೆ ಅಷ್ಟರ ಮಟ್ಟಿಗೆ ನಮಗೆ ದಾಸ್ಯ ಬಂದುಬಿಟ್ಟಿದೆ. ಕಾಪಿ ಪೇಸ್ಟ್, ಅವ್ರೇನು ಮಾಡ್ತಾರೆ ನಾವು ಮಾಡ್ತೀವಿ. ಅವ್ರು ಫ್ರೆಂಡ್ಶಿಪ್ ಬ್ಯಾಂಡ್ ತಂದರು, ನಾವು ಶುರು ಮಾಡಿದ್ವಿ. ಅವ್ರು ಗ್ರೀಟಿಂಗ್ ಕಾರ್ಡ್ ತಂದರು, ನಾವು ಶುರು ಮಾಡಿದ್ವಿ. ಅವ್ರು ಏನು ಹೇಳಿದ್ರು ಅದು ಚೆನ್ನಾಗಿದ್ದರೆ ಓಕೆ, ಈಗ ಮೈಕ್ ಇದೆ, ಇದಿದೆ, ಟೆಕ್ನಾಲಜಿ ಇದೆ, ಚೆನ್ನಾಗಿದೆ ತೊಗೊಳ್ಳೋಣ. ನಮ್ಮ ದೇಶ ಯಾವತ್ತೂ ತೆರೆದ ಮನದ ದೇಶ. ಆನೋ ಭದ್ರಾಹ ಕ್ರತವೋ ಎಂತೂ ವಿಶ್ವತಃ ಅಂತ ವೇದ ಹೇಳುತ್ತೆ. ತೆರೆದ ಮನಸ್ಸಿಂದ ಬೇಕಾದನ್ನು ನಾವು ಸ್ವೀಕರಿಸೋಣ. ಆದರೆ ಒಂದು ಫಿಲ್ಟರ್ ಬೇಕು ತಾನೇ. ಎಷ್ಟು ಬೇಕು, ಬೇಕಾ ಬೇಡವಾ, ಆ ಫಿಲ್ಟರ್ ಇಲ್ಲದೆ ನಾವೆಲ್ಲವನ್ನ ಸ್ವೀಕರಿಸೋದು ತುಂಬ ತಪ್ಪಾಗತ್ತೆ, ಮಾರಕವಾಗತ್ತೆ. ಹಾಗಾಗಿ ಭಾರತೀಯ ಸಂಸ್ಕೃತಿ ಅಂದರೆ ನಮ್ಮ ಧರ್ಮ, ಇದು ನಮ್ಮ ಬೇರು ಹಾಳಾದರೆ ಮರ ಹೋದ ಹಾಗೆ. ಬೇರನ್ನು ಕತ್ತರಿಸೋದಕ್ಕೆ, ಬೇರಿಗೆ ವಿಷ ಉಳಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳಾಗ್ತಾ ಇವೆ. ಇವತ್ತು ಈ ಡಿಸೆನ್ಸಿಟೈಸೇಷನ್ ಏನಾಗಿದೆ ಅಂದರೆ, ನಾವು ನಮ್ಮತನವನ್ನು ಕಳ್ಕೊಳ್ತಾ ಇದ್ರು ಕೂಡ ಏನೂ ಆಗ್ತಾ ಇಲ್ಲ ಅನ್ನೋ ಹಾಗೆ ಕಂಫರ್ಟಬಲ್ ಆಗಿರುವಂಥ ಒಂದು ಸ್ಥಿತಿಗೆ ನಮ್ಮನ್ನು ತಂದಿದ್ದಾರಲ್ಲ. ನಾವೇನಾದ್ರೂ ಏನೋ ಆಗ್ತಿದೆ ಅಂತ ಎಚ್ಚರಗೊಳಿಸಿದ್ರೆ, ಈಗ ರೋಹಿತ್ ಚಕ್ರತೀರ್ಥ ಅಂಥವ್ರೇನೋ ಬರೀತಾರೆ, ಹೌದಾ ಅಂತ ನಮ್ಗೆ ಅನಿಸುತ್ತೆ. ಕೆಲವು ಏನಪ್ಪ ಸುಮ್ಮನೆ ಏನೇನೋ ಬರೆದ್ಬಿಟ್ಟು ತಲೆ ಕೆಡಿಸ್ತಾರೆ, ಇವ್ರು ಭಯಪಡಿಸ್ತಾರೆ, ಆರಾಮಾಗಿ ನಾವು ಕಾಫಿ ಕುಡ್ಕೊಂಡಿದ್ವಿ, ಏನೇನೋ ಬರೀತಾರೆ ಇವರು ಅಂತ ಹೇಳ್ತಾರೆ. ಜನರಿಗೆ ಒಂದು ಸತ್ಯವನ್ನು ಪಡ್ಕೊಳ್ಳೋ ಶಕ್ತಿ ಇಲ್ಲ. ಅದಕ್ಕೆ ಇವತ್ತು ಯಾವ ಸ್ಥಿತಿಗೆ ಬಂದಿದ್ದೀವಿ ಅಂದರೆ, ಅಲ್ಲಿ ಕಾಶ್ಮೀರದಲ್ಲಿ ಹತ್ಯಾಕಾಂಡ ಆಗ್ತಿದ್ರು, ಅಯ್ಯೋ ಹೌದಾ ಅಂತ ಬೆಚ್ತೀವಿ, TV ಆಫ್ ಮಾಡ್ತೀವಿ, ನನ್ನ ಕೈಲಿ ನೋಡೋಕ್ಕಾಗಲ್ಲಪ್ಪ. ನೆಕ್ಸ್ಟ್ ಲೆವೆಲ್ ಏನಾಗಿದೆ, ಕಾಶ್ಮೀರದಲ್ಲಿ ಮತ್ತೆ ಬಾಂಬ್ ಹಾಕಿದ್ರಾ, ಅಯ್ಯೋ ಪಾಪ, ಅಷ್ಟೇ. 3ನೇ ಲೆವೆಲ್ ಏನು, ಕಾಫಿ ಕುಡಿತಾ, ಹೋದ ಸಲ 100 ಜನ ಸತ್ರಂತೆ, ಈ ಸಲ 10 ಜನ ಸತ್ರಂತೆ ಅಂತ ಹೇಳ್ತಿ. ಎಷ್ಟು ಒಂಥರ ಇನ್ಸೆನ್ಸಿಟಿವ್ ಆಗ್ತಾ ಇದ್ದೀವಿ ಅನ್ನೋದು, ಆ ಸಂವೇದನೆಯನ್ನು ಕಳ್ಕೊಳ್ತಾ ಇದ್ದೀವಿ. ನನಗೇನು ಆಗೋದಿಲ್ಲ, ಅಲ್ಲಿ ಮಾತ್ರ ಆಗಿದೆ. ಏನು ಮಾಡತ್ತೆ, ವಿ ಹ್ಯಾವ್ ಟು ಗೋ ವಿತ್ ದ ಟೈಮ್ಸ್. ಏನು ಗೋ ವಿತ್ ದ ಟೈಮ್ಸು? ಇನ್ನೊಬ್ಬರು ಹೇಳೋದೇ ಟೈಮ್ಸಾ? ಇವತ್ತು ಗ್ಲೋಬಲ್ ಅಂತ ಮಾತಾಡ್ತೀವಿ. ಯಾವುದು ಗ್ಲೋಬಲು? ಗ್ಲೋಬಲಲ್ಲಿ ಭಾರತೀಯತೆಗೆ ಜಾಗ ಇಲ್ವಾ?
ಅಮೇರಿಕದವ್ರು ಮಾಡೋದೇ ಗ್ಲೋಬಲ್ಲ, ನಮ್ಮತನ ಇಲ್ವಾ? ಎಷ್ಟು ನಮ್ಮ ಯುವ ಶಕ್ತಿಯನ್ನು ನಾವು ನಮ್ಮ ಪ್ರತಿಭೆಗಳನ್ನು ಕಳ್ಕೊಂಡಿದ್ದೀವಿ ಬೇರೆ ದೇಶಗಳಿಗೆ. ಇಲ್ಲಿ ಅವಕಾಶಗಳಿಲ್ಲ ಅಂತಲ್ಲ, ಎಲ್ಲವೂ ಇದೆ. ಅಫ್ಕೋರ್ಸ್ ಇಲ್ಲಿ ಸ್ವಲ್ಪ ರಾಜಕೀಯ ತಲೆನೋವುಗಳೆಲ್ಲ ಇವೆ. ಆದರೆ ಈಗ ಒಬ್ಬ ಮಹಾಪುರುಷ ಕರ್ಮಯೋಗಿ ರಾಜರ್ಷಿ ನಮ್ಮ ಪ್ರಧಾನಿ ಆಗಿದ್ದಾರೆ, ಸಾಕಷ್ಟು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ದೇಶವನ್ನು ಕಟ್ಟಬೇಕು. ಸರ್ ಎಂ ವಿಶ್ವೇಶ್ವರಯ್ಯನವರ ತಾಯಿ, ಅವ್ರ ಬಗ್ಗೆ ಒಂದು ಕಥೆ ಇದೆ. ವೆಂಕಟಲಕ್ಷ್ಮಮ್ಮ ಅಂತ 6-7 ವರ್ಷದ ಮಗು ವಿಶ್ವೇಶ್ವರಯ್ಯನವರು. ಅವರ ಹಳ್ಳಿ ನಂದಿ ಹಿಲ್ಸ್ ಅಂತ, ನಂದಿ ಬೆಟ್ಟ ಇದೆ ಬೆಂಗಳೂರು ಹತ್ರ. ಅಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿದೆ, ದಯವಿಟ್ಟು ಹೋಗಿ, ಮುದ್ದೇನಹಳ್ಳಿ ಅಂತ. ಅಲ್ಲಿ ಅವ್ರ ಮನೆ ಹಿಂದೆನೇ ಕೆರೆ. ಅವರ ಊರಲ್ಲಿ ಸಮೃದ್ಧವಾಗಿ ನೀರು ಸಿಗ್ತಾ ಇತ್ತು. ಆದರೆ ಯಾವತ್ತು ಬ್ರಿಟಿಷರ್ಸ್ ಆಡಳಿತ ಶುರು ಆಯಿತೋ ಅವ್ರೇನು ಮಾಡಿದ್ರು, ನಮ್ಮ ಮೊದಲ ವ್ಯವಸ್ಥೆ ಹಾಳಾಗಿ ಹೋಯಿತು. ಕೆರೆಗಳಲ್ಲಿ ಹೂಳೆತ್ಸೋದು, ಕ್ಲೀನ್ ಮಾಡಿಸೋದು, ಸರಿಪಡಿಸೋದು ಇದೆಲ್ಲ ನಿಲ್ಲಿಸ್ಬಿಟ್ರು. ಸೊ ಹಾಳಾದಂಗೆ ಅವರು ಬರೀ ಇಲ್ಲಿಂದ ಲೂಟಿ ಹೊಡಿತಾ ಇದ್ರು. ಹಾಗಾಗಿ ಕುಡಿಯುವ ನೀರಿಲ್ಲದೆ, ಕುಡಿಯುವ ನೀರಿಗಾಗಿ ಚಿಕ್ಕಬಳ್ಳಾಪುರದವರೆಗೂ 5-6 ಕಿಲೋಮೀಟರ್ ನಡ್ಕೊಂಡು ಹೋಗಿ 2 ಬಿಂದಿಗೆ ನೀರು ತೆಗೆದುಕೊಂಡು ಹೋಗಬೇಕಾಗಿತ್ತು. ತುಂಬ ಕಷ್ಟ ಇತ್ತು. ಆಗ ತಾಯಿ ವೆಂಕಟಲಕ್ಷ್ಮಮ್ಮ ಇದನ್ನು ಗಮನಿಸ್ಬಿಟ್ಟು ತನ್ನ ಮಗು, 6-7 ವರ್ಷದ ಮಗು, ವಿಶ್ವೇಶ್ವರಯ್ಯನ ಪುಟ್ಟ ಕೈಯನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಹೇಳ್ತಾಳಂತೆ, ಮಗು ನೀನು ಒಂದು ಮಾತು ಕೊಡು ನನಗೆ, ನೀನು ದೊಡ್ಡವನಾದ್ಮೇಲೆ ಏನು ಮಾಡ್ತೀಯ ಗೊತ್ತಿಲ್ಲ, ನಮ್ಮ ಇಡೀ ಹಳ್ಳಿಗೆ ಕುಡಿಯೋ ನೀರು ಬರೋ ಹಾಗೆ ಮಾಡಬೇಕು, ಮಾತು ಕೊಡು. ಇದು ಭಾರತೀಯ ತಾಯಿ. ಮೇಕಿಂಗ್ ಆಫ್ ವಿಶ್ವೇಶ್ವರಯ್ಯ ಅಲ್ಲಿಂದ ಪ್ರಾರಂಭವಾಯಿತು. ಆ ಪುಟ್ಟ ಮಗುವಿಗೆ ಜೀವನಕ್ಕೊಂದು ಗುರಿ ಸಿಕ್ತು. ಅಲ್ಲಿನಿಂದ ವಿಶ್ವೇಶ್ವರಯ್ಯ ನಾನೇನು ಮಾಡಲಿ ಹೀಗೆ ಆಲೋಚನೆ ಮಾಡ್ತಾ ಬರೀ ಮುದ್ದೇನಹಳ್ಳಿಗಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರದ ಜಿಲ್ಲೆಗಷ್ಟೇ ಅಲ್ಲ, ಕರ್ನಾಟಕಕ್ಕಷ್ಟೇ ಇಲ್ಲ, ಭಾರತಕ್ಕಷ್ಟೇ ಇಲ್ಲ, ವಿಶ್ವದಾದ್ಯಂತ ಅದೆಷ್ಟೋ ನೀರಾವರಿ ಯೋಜನೆಗಳು ಮಾಡಿದ್ರು. ಬರೀ ನೀರಾವರಿ ಅಷ್ಟೇ ಇಲ್ಲ, ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ರು, ಉದ್ಯೋಗಗಳನ್ನು ನಿರ್ಮಿಸಿದ್ರು, ಕಾರ್ಖಾನೆಗಳನ್ನು ಮಾಡಿದ್ರು, ಊರುಗಳನ್ನು ಕಟ್ಟಿದ್ರು, ಟೌನ್ಶಿಪ್ಸು, ರೋಡ್ಗಳು. ವಿಶ್ವೇಶ್ವರಯ್ಯನವರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಆ ಕೆಂಪರಂಜಮ್ಮಣಿ ದೇವಿಯ ಮಹಾತಾಯಿ, ಈ 3 ಜನ ಅದ್ಭುತವಾದ ಒಂದು ಟೀಮ್. ಅವರು ಮೈಸೂರಿನಲ್ಲಿ ಮಾಡಿಸಿದಂತಹ ಆ ಒಂದು ಸೀವೇಜ್ ಪ್ಲ್ಯಾನಿಂಗ್ ಇರ್ಬೋದು, ರೋಡ್ ಪ್ಲ್ಯಾನಿಂಗ್, ಟೌನ್ ಪ್ಲ್ಯಾನಿಂಗ್, ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಅಲ್ಲಿನ ಮೈಸೂರಿನವರೊಬ್ಬರು ಹೇಳ್ತಾ ಇದ್ರು, ಬೆಂಗಳೂರೆಲ್ಲ ನೀರು ಬಂದುಬಿಟ್ರೆ ಎಲ್ಲ ನೀರು ನಿಂತುಬಿಟ್ಟು ಏನೆಲ್ಲ ಅವಸ್ಥೆ ಆಗುತ್ತಲ್ಲ, ಮೈಸೂರಿನಲ್ಲಿ ಕಳೆದ 150-180 ವರ್ಷದಿಂದ ಒಂದು ಸಲವೂ ಒಂದು ಡ್ರೈನ್ ಕೂಡ ಕ್ಲಾಗ್ ಆಗಿಲ್ಲ ಅಂತ. ಇದು ವಿಶ್ವೇಶ್ವರಯ್ಯನವರ ಒಂದು ಕೇಪಬಿಲಿಟಿ. ಅಂಥ ಮಕ್ಕಳನ್ನು ನಿರ್ಮಿಸಿ ದೇಶಕ್ಕೆ ಕೊಡಬೇಕು ನಾವು. ಇವತ್ತು ನಾವೆಲ್ಲ ಪಕ್ಕದ ಮನೆಯವ್ರ ಮಗನೂ ಅಮೇರಿಕಕ್ಕೆ ಹೋಗ್ಬಿಟ್ಟ ಕಣಪ್ಪ, ಎದುರು ಮನೆಯವ್ರು ಹೋಗ್ಬಿಟ್ಟ, ಓರ್ಗತಿ ಮಗನೂ ಹೋಗ್ಬಿಟ್ಟ, ನೀನು ಹೋಗ್ದಿದ್ರೆ ಹೆಂಗೆ, ಅಲ್ಲಿ ಹೋಗ್ಬಿಡು. ನಾವು ಹೋಗ್ಬೋದು, ಬಾಣಂತನ ಮಾಡೋಕ್ಕೆ ಇರುತ್ತಲ್ಲ ಒಂದು ಚಾನ್ಸ್ ಹೋಗೋದಕ್ಕೆ. ವಿತ್ ಡ್ಯೂ ರೆಸ್ಪೆಕ್ಟ್, ಅಲ್ಲಿ ಹೋದವ್ರು ಏನು ಮಾಡ್ತಿದ್ದಾರೋ ಒಳ್ಳೆ ಕೆಲಸ ಮಾಡ್ತಿರ್ಬೋದು, ಆದರೆ ಈ ದೇಶ ಕಟ್ಟೋರು ಬೇಕು ನಮಗೆ. ಅಲ್ಲಿದ್ಕೊಂಡು ಟೇಕ್ ಕೇರ್ ಮಾಮ್ ಡ್ಯಾಡ್ ಅಂತ ಹೇಳೋದಲ್ಲ, ಇಲ್ಲಿದ್ದು ದೇಶವನ್ನು ಕಟ್ಟಬೇಕು. ಆಂಧ್ರ ಪ್ರದೇಶದಲ್ಲಿ ಒಂದು ಊರಿದೆ ಚಿಲುಕೂರು ಅಂತ, ಅಲ್ಲೊಂದು ವೆಂಕಟರಮಣ ಗುಡಿ ಇದೆ, ವೆಂಕಟೇಶ್ವರನ ಗುಡಿ. ಅವನಿಗೆ ವೀಸಾ ವೆಂಕಟೇಶ್ವರಲು ಅಂತ ಹೆಸರು. ಅಲ್ಲಿಗೆ ನಮ್ಮ ಕಾಲೇಜು ಯುವತಿಯರು ಹೋಗಿ ಸುತ್ತಾ ಇರ್ತಾರೆ. ಅಫ್ಕೋರ್ಸ್ ಹೆಂಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಮೆಕಾಲೆ ಎಜುಕೇಷನ್ ಎಫೆಕ್ಟ್, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಬಣ್ಣ ಹಾಕ್ಕೊಂಡು ಸುತ್ತಾ ಇರ್ತಾರೆ, ಕೂದಲು ಬಿಟ್ಕೊಂಡು. ಓ ವೆಂಕಟೇಶ್ವರ, ಗೆಟ್ ಮಿ ಅ ವೀಸಾ ಟು UK, ಗೆಟ್ ಮಿ ಅ ವೀಸಾ ಟು ಅಮೆರಿಕಾ ಅಂತ ಇಂಗ್ಲೀಷಲ್ಲೇ ಕೇಳ್ಕೊಳ್ತಾ ಇರ್ತಾರೆ ದೇವ್ರನ್ನ. ನಂದೊಂದು ಕನಸು, ಕಲ್ಲಡ್ಕದ ಶಾಲೆಯ ಮಕ್ಕಳೆಲ್ಲ ಅದನ್ನು ನನ್ನ ಜೊತೆ ಮಾಡಬೇಕು ಅಂತ ವಿನಂತಿ. ನಾವು UKಯಲ್ಲಿ, ಅಮೆರಿಕಾಲಿ, ಜರ್ಮನಿಯಲ್ಲಿ ಎಲ್ಲ ಕಡೆ ಒಂದು ವೀಸಾ ವೆಂಕಟೇಶ್ಲು ಗುಡಿಯ ಶಾಖೆಯನ್ನು ಪ್ರಾರಂಭ ಮಾಡಬೇಕು. ಅಲ್ಲಿ ಅಮೇರಿಕದ ಜನ, UK ಜನ, ಜರ್ಮನಿಯ ಜನ ನಮ್ಮ ಜುಬ್ಬಾ ಪೈಜಾಮ, ನಮ್ಮ ಪಂಚೆ ಉಟ್ಕೊಂಡು, ಕುಂಕುಮ ಇಟ್ಕೊಂಡು, ತೆಂಗಿನಕಾಯಿ ಇಟ್ಕೊಂಡು ಸುತ್ತಬೇಕು. ಹೇ ವೆಂಕಟೇಶ್ವರ, ಭಾರತಕ್ಕೆ ವೀಸಾ ಕೊಡಿಸು, ಭಾರತಕ್ಕೆ ವೀಸಾ ಕೊಡಿಸು, ಭಾರತಕ್ಕೆ ವೀಸಾ ಕೊಡಿಸು ಅಂತ ಭಾರತವನ್ನು ಕಟ್ಟಬೇಕು. ನಾವು ರಿವರ್ಸ್ ಮಾಡಬೇಕು ಅದನ್ನು. ಒಂದು 60-70 ವರ್ಷದ ಹಿಂದೆ ಅಮೇರಿಕದವರು ಡೆಸ್ಟಿನೇಷನ್ ಅಮೇರಿಕಾ ಅನ್ನುವ ಡ್ರೀಮನ್ನು ಕ್ರಿಯೇಟ್ ಮಾಡಿದ್ರು. ಹಾಲಿವುಡ್ ಮೂಲಕ ಹೋದರೆ ಅಮೇರಿಕಕ್ಕೆ ಹೋಗ್ಬಿಡ್ಬೇಕು. ಅಲ್ಲೇನಿದೆ, ಇದೇ ಗಾಳಿ ಮಣ್ಣು ಇದೇ ಇರೋದು. ನಾನು ನೋಡಿದ್ದೀನಿ ಆ ದೇಶನ. ಇಲ್ಲಿರೋದೇ ಅಲ್ಲಿರೋದು. ಅವ್ರಿಗೂ ಸುಖ ದುಃಖ ಇದೆ, ಅಲ್ಲೂ ಜಗಳ ಆಡ್ತಾರೆ. ನಾವು ಇವತ್ತು ಜಗಳ ಆಡ್ತೀವಿ, ಗಂಡ ಹೆಂಡ್ತಿ, ನಾಳೆ ಚೆನ್ನಾಗಾಗ್ಬಿಡ್ತೀವಿ. ಅವ್ರು ಹಂಗಲ್ಲ, ಗೆಟ್ ಲಾಸ್ಟ್ ಅಂತ ಬಿಟ್ಟೇ ಬಿಡ್ತಾರೆ. ನಾವೇ ವಾಸಿ. ನಮ್ಮಷ್ಟು ಹಬ್ಬ ಹರಿದಿನ, ಇಷ್ಟೊಂದು ಒಬ್ಬಟ್ಟು, ಇಷ್ಟೊಂದು ತಿನಿಸುಗಳು, ಹಬ್ಬ ಇದೆಲ್ಲ. ನಾನು ಇಂಗ್ಲೆಂಡಲ್ಲಿ ಸ್ವಲ್ಪ ಕಾಲ ಇದ್ದೆ, ಒಂದು ಜರ್ಮನ್ ಕಪಲ್ ಮನೇಲಿದ್ದೆ. ಆಗ ಇನ್ನೂ ಮದುವೆ ಆಗಿರಲಿಲ್ಲ ನನಗೆ. ಮೊದಲೇ ದಿನ ಬ್ರೆಡ್ ಜಾಮ್ ಓಟ್ಸ್ ಎಲ್ಲ ಬಂತು. ಸ್ವಲ್ಪ ಕಡಿಮೆ, ಯಾವತ್ತೂ ತಿನ್ನೋದಲ್ಲ, ಹೊಸದಾಗಿದೆ, ತಿಂದೆ. ಮರುದಿನ
ಮತ್ತೆ ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಜಾಮ್ ಓಟ್ಸ್. 3ನೇ ದಿನ ಬ್ರೆಡ್ ಜಾಮ್ ಓಟ್ಸ್. 4 ದಿನ ಆಯಿತು. 5ನೇ ದಿನ ಸ್ವಲ್ಪ ಕಷ್ಟ ಆಯಿತು ನಾಲಿಗೆಗೆ. ನಮಗೆಲ್ಲ ಉಪ್ಪು ಹುಳಿ ಖಾರ ತಿನ್ನೋ ಅಭ್ಯಾಸ. ನಾನು ಹಾಗೆ ಅಮ್ಮನ ಅಡುಗೆ ನೆನಪಾಯಿತು. ಸುಮ್ಮನೆ ಅವ್ರನ್ನ ಹಾಗೆ ಕೇಳಿದೆ, ನೀವು ನಾನು ಹೋಗಿದ್ದು ಯಾವುದೋ ಒಂದು ಸಾಂಸ್ಕೃತಿಕ ವಿನಿಮಯದ ಕಾರ್ಯಕ್ರಮದ ಮೇಲೆ, ಎಲ್ಲ ಬರ್ಕೋಬೇಕಾಗಿತ್ತು. ಅದಕ್ಕೆ ನೀವು ಸಾಮಾನ್ಯವಾಗಿ ಏನು ತಿಂತೀರಾ, ನಿಮ್ಮ ಪ್ರತಿದಿನದ ಬ್ರೇಕ್ಫಾಸ್ಟ್ ಏನು, ವಿಶೇಷ ದಿನಗಳ ಒಂದು ತಿನಿಸುಗಳೇನು ಅಂತ ಕೇಳಿದೆ. ಅವ್ರು ಯೋಚನೆ ಮಾಡಿ ಫ್ರಮ್ ವಿಕ್ಟೋರಿಯನ್ ಟೈಮ್ಸ್ ಬ್ರೆಡ್ ಜಾಮ್ ಓಟ್ಸ್ ಅಂದ್ಬಿಟ್ರು. ಓ, ನಾನಿಲ್ಲಿರೋವರೆಗೂ ಇಷ್ಟೇ ನನ್ನ ಹಣೆ ಬಲ್ದಿದೆ. ಅವ್ರು ಅಷ್ಟೇ ಸಹಜವಾಗಿ ನನ್ನನ್ನು ಕೇಳಿದ್ರು, ನಿಮ್ಮ ಬ್ರೇಕ್ಫಾಸ್ಟಿಗೆ ಏನು ತಿಂತೀರಾ ಅಂತ. ನಾನು ಶುರು ಮಾಡೋಣ ಅಂದಾಗ ನನಗೆ ಬಾಯಿ ಕಟ್ಟು, ಎಲ್ಲಿಂದ ಶುರು ಮಾಡೋದು? ಇಡ್ಲಿ ಅನ್ಲ, ದೋಸೆ ಅನ್ಲ, ಚಪಾತಿ ಅನ್ಲ, ರೊಟ್ಟಿ ಅನ್ಲ, ಅವಲಕ್ಕಿ ಅನ್ಲ, ಪುಲಾವ್ ಅನ್ಲ. ಎಷ್ಟು ಥರ ದೋಸೆಗಳು, ಎಷ್ಟು ಥರ ರೊಟ್ಟಿಗಳು, ಎಷ್ಟು ಥರ ಚಟ್ನಿಗಳು, ಎಷ್ಟು ಥರ ಪಲ್ಯಗಳು, ಗೊಜ್ಜುಗಳು, ತೊಕ್ಕುಗಳು, ಉಪ್ಪಿನಕಾಯಿಗಳು. ಇದು ಸಾಲದು ಅಂತ ಟಿ ವಿ ನೋಡ್ಕೊಂಡು, ಹೊಸ ರುಚಿ ನೋಡ್ಕೊಂಡು ಇನ್ನೊಂದಷ್ಟು ಕಲಿತಾನೇ ಇರ್ತೀವಿ, ಮಾಡ್ತಾನೇ ಇರ್ತೀವಿ. ಅಬ್ಬಾ, ಯಾರೀ ಶ್ರೀಮಂತರು? ನಮ್ದೆಲ್ಲ ಲೂಟಿ ಮಾಡ್ಕೊಂಡು, ಟ್ರಿಲಿಯನ್ಸಲ್ಲಿ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರ ಪ್ರಾರಬ್ಧ ಕರ್ಮ ತಿನ್ನೋದು ಬ್ರೆಡ್ಡು ಜಾಮು ಓಟ್ಸು. ನಮ್ದು ಇಷ್ಟೊಂದು ಕತ್ಕೊಂಡು ಹೋದ್ರಲ್ಲ ಅವರು. ಆದರೂ ಸಾಮಾನ್ಯರು ಕೂಡ ಚೆನ್ನಾಗಿ ಮಾಡ್ಕೊಂಡು ತಿಂತೀವಿ ನಾವು. ಯಾರೀ ಶ್ರೀಮಂತರು ಹೇಳ್ರಿ? ನಾವು ಅಂತ ನಾವೇ ಶ್ರೀಮಂತರು. ಯಾಕೆ ಅಂದರೆ ನನಗೆ ವೇದದ ನೆನಪಾತೆ. ನಂಗೆ ವೇದ ಬರೋದಿಲ್ಲ, ಆದರೆ ವೇದ ಮಂತ್ರ ಹೇಳುತ್ತೆ, ವಿತ್ತಂ ಬಹುಕುರ್ವೀತ ಅನ್ನಂ ಬಹುಕುರ್ವೀತ ಅಂತ, ತದ್ವ್ರತಂ ಅಂತ. ಇನ್ನೊಂದು ಕಡೆ ಮಂತ್ರ ಹೇಳುತ್ತೆ, 100 ಹಸ್ತಗಳಲ್ಲಿ ಸಂಪಾದಿಸು, 1000 ಹಸ್ತಗಳಲ್ಲಿ ದಾನ ಮಾಡು. ಶತಹಸ್ತಂ ವಿಕಿರ ಅಂತ, ಸಹಸ್ರಹಸ್ತಂ ವಿಕಿರ. ನಾವು ಲಕ್ಷ್ಮಿಯನ್ನು ಲೂಟಿ ಹೊಡ್ಕೊಂಬಂದು ಅಲ್ಮಾರಿಯಲ್ಲಿ ಇಟ್ಕೊಳ್ಳೋ ಜನ ಅಲ್ಲ. ಅದು ಲಕ್ಷ್ಮಿ ಅಲ್ಲ, ಅದು ಅಲಕ್ಷ್ಮಿ. ನಾವು ಲಕ್ಷ್ಮಿಯನ್ನು ಉತ್ಪತ್ತಿ ಮಾಡ್ತೀವಿ. ಅವ್ರು ಎಷ್ಟಾದ್ರೂ ದೋಚ್ಕೊಂಡು ಹೋಗಿದ್ರು ಬರ್ತಾನೇ ಇರುತ್ತೆ. ಇದು ಭಾರತೀಯ ಸಂಸ್ಕೃತಿ. ನಾವು ಅನ್ನವನ್ನು, ವಿದ್ಯೆಯನ್ನು, ಎಲ್ಲ ಹೊಸ ವಿದ್ಯೆಗಳನ್ನು ಸದಾ ಉತ್ಪತ್ತಿ ಮಾಡ್ತೀವಿ. ಸಂಪತ್ತನ್ನು ನಿರ್ಮಾಣ ಮಾಡ್ತೀವಿ ನಾವು. ಇದು ನಮ್ಮ ಒಂದು DNA ಬಂದ್ಬಿಟ್ಟಿದೆ. ಋಷಿಗಳ ರಕ್ತ ನಮ್ಮ ಧಮನಿಗಳಲ್ಲಿ ಹರಿತಾ ಇದೆ. ಸ್ವಲ್ಪ ಕೆರೆದು ನೋಡಿ ಗೊತ್ತಾಗತ್ತೆ ಅಂತ ವಿವೇಕಾನಂದ ಹೇಳ್ತಾರಲ್ಲ, ಇಂತಹ ಶಕ್ತಿ ನಮ್ಮಲ್ಲಿದೆ. ಇದು ಭಾರತೀಯ ಸಂಸ್ಕೃತಿ ನಮ್ಮಲ್ಲಿದೆ ಅನ್ನೋದನ್ನು ಮರೆಸಿದ್ದಾರೆ ಅಷ್ಟೇ ಈ ವಸಾಹತುಶಾಹಿ ಶಿಕ್ಷಣದ ದುಷ್ಟರು. ಅವ್ರಿಗೆ ಭಾರತ ಅಂತನ್ನುವ ಈ ದೊಡ್ಡ ಲಕ್ಷ್ಮೀ ಸ್ಥಾನ ಬೇಕಿತ್ತು. ಯಾಕೆ? ಇಲ್ಲಿ ಉತ್ಪತ್ತಿ ಮಾಡ್ತಾನೆ ಇರ್ತಾರೆ ಜನ. ನಮಗೆ ಪ್ರಕೃತಿ ಕೂಡ ತುಂಬ ಅನುಕೂಲ ಕೊಟ್ಟಿದೆ. ನೀವು ಆ ದೇಶಗಳಿಗೆಲ್ಲ ಹೋದರೆ ಎಷ್ಟಾದರೂ ಡಾಲರ್ಸು ಪೌಂಡ್ಸು ಸಂಪಾದಿಸಿ 3 ಹೊತ್ತು ಥರ್ಮಲ್ಸ್ ಹಾಕ್ಕೊಂಡು ಹಿಂಗೆ ಹೊತ್ಕೊಂಡು ಕೂತಿರಬೇಕು. ಮನೇಲಿ ಯಾವಾಗಲೂ AC ನಲ್ಲೇ ಇರಬೇಕು, ರೂಮ್ ಹೀಟ್ರಲ್ಲೇ ಬದುಕಬೇಕು. ಈ ಥರ ನಿಜವಾದ ಗಾಳಿ, ನಿಜವಾದ ಬೆಳಕು ಇಡೀ ವರ್ಷದಲ್ಲಿ ಮೇ ತಿಂಗಳಲ್ಲಿ ಒಂದು ದಿನ ನಾನು ಅವ್ರ ಮನೇಲಿದ್ದಾಗ, ನಾನು ಹೋಗಿದ್ದು ಹೆಚ್ಚು ಕಡಿಮೆ ಮೇ ತಿಂಗಳಲ್ಲೇ, ಒಂದು 4-5 ದಿನ ಆದಮೇಲೆ ಅಜ್ಜಿ ತಾತ ಇಬ್ಬರು ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಬೆಳಗ್ಗೆ ಏನೋ ಹಾಡೆಲ್ಲ ಹೇಳ್ತಿದ್ರು, ಸನ್ಶೈನ್ ಸನ್ಶೈನ್ ಅಂತ. ನನ್ನ ಕೈ ಸೇರಿಸ್ಕೊಂಡ್ರು, ಬಾ ಕಮ್. ನಾನು ಇವತ್ತೇನೋ ವಿಶೇಷ ಇರಬೇಕು, ಹಬ್ಬ ಇರಬೇಕು. ಅಲ್ಲೇ ಆಚೆನೇ ಗಾರ್ಡನಲ್ಲಿ ತಿಂಡಿ ತಿಂದ್ವಿ. ಆಮೇಲೆ ಕೇಳಿದೆ, ವಾಟ್ ಸ್ಪೆಷಲ್? ಸನ್ಶೈನ್ ಅಂದರು ಅವರು. ಹೌದಾ, ಸನ್ಶೈನ್ ಏನು ಸ್ಪೆಷಲು, ಏನು ಹಬ್ಬ? ಸನ್ಶೈನ್. ನನ್ನ ಕಸಿನ್ ಇದ್ದಾಳೆ ತಂಗಿಯಲ್ಲಿ, ಅವಳನ್ನು ಕೇಳಿದೆ, ಇವತ್ತು ಏನೇ ವಿಶೇಷ? ಅಯ್ಯೋ, ಇವ್ರಿಗೆ ವರ್ಷದಲ್ಲಿ 15-20 ದಿನ ಮಾತ್ರ ಈ ಥರ ಬೆಳಗಿನ ಹೊತ್ತು ಸೂರ್ಯೋದಯ ಕಾಲದಲ್ಲಿ ಸನ್ಶೈನ್ ಇರುತ್ತೆ. ಅದಕ್ಕೆ ಅದಕ್ಕೋಸ್ಕರ ವರ್ಷದ ಒಂದು 15-20 ದಿನಕ್ಕಾಗಿ ಅವರು ಪ್ಲಾಸ್ಟಿಕ್ ಟೇಬಲ್ ಕುರ್ಚಿ ಎಲ್ಲ ಅಲ್ಲೇ ಇಟ್ಟಿರ್ತಾರೆ. ಅದನ್ನು ಆಚೆ ಬಂದು ಕೂತ್ಕೊಂಡು ಸನ್ಶೈನಲ್ಲಿ ತಿಂಡಿ ತಿಂತಾರೆ, ಹಾಡು ಹೇಳ್ತಾರೆ, ಬಾರ್ಬಿಕ್ಯೂ ಮಾಡ್ತಾರೆ. ಹೌದಾ, ನಮ್ಮೂರವ್ರದ್ದೇನೋ ಬಾರ್ಬಿಕ್ಯೂ ಅಂತೀವಲ್ಲ, ಇಷ್ಟೇನಾ ಅದು ಅಂತ. ನಮಗೆ ಸನ್ಶೈನಿನ ಕೊರತೆಯೇ, ಬೆವ್ತು ಹೋಗ್ತಾ ಇರ್ತೀವಿ ನಾವು. ಈ ದೇಶಕ್ಕೆ ಪ್ರಕೃತಿ ಕೊಟ್ಟಿರೋಷ್ಟು ನದಿಗಳು, ಇಷ್ಟು ಸಂಪನ್ಮೂಲಗಳು, ತರುವೃಕ್ಷಗಳು, ಅರಣ್ಯಗಳು, ಬೆಟ್ಟಗಳು, ಗುಡ್ಡಗಳು ಎಲ್ಲ ಕೊಟ್ಟಿದ್ದಾನೆ ಪರಮಾತ್ಮ. ಎಲ್ಲವೂ ಇದೆ ನಮ್ಮಲ್ಲಿ. ಆದರೆ ನಾನು ಯಾರು ಅನ್ನೋದನ್ನು ನಾವು ಮರ್ತು ಬಿಟ್ಟಿದ್ದೀವಿ. ಮರೆಯೋ ಹಾಗೆ ಮಾಡಿದೆ ಈ ವಸಾಹತುಶಾಹಿ ಶಿಕ್ಷಣ, ಈ ವ್ಯವಸ್ಥೆ. ಅವರ ಎಂಜಿಲ್ ಕಾಸಿಗೆ ದುಡಿಯುವಂಥ ವಾಮಚಿಂತಕರು ಸದಾ ದೋಷವನ್ನೇ ಹೇಳುವಂಥದ್ದು. ಇಷ್ಟು ಸಾಲದು ಅಂತ ದೋಷಾರೋಪಣೆ. ಕನ್ನಡ ಮಾತಾಡ್ತೀಯ, ಕನ್ನಡ ಮೀಡಿಯಮ್, ಯು ಹ್ಯಾವ್ ನೋ ಫ್ಯೂಚರ್ ಅಂತ ಹೇಳುವಂಥದ್ದು. ಹೌದು ಅಂದ್ಕೊಂಡ್ಬಿಡ್ತಾರೆ. ನಮ್ಮ ಪ್ರಾಣೇಶ್ ಗಂಗಾವತಿ ಅವರು ಹೇಳ್ತಿರ್ತಾರೆ, ನಂಗೆ ಬರೋದು ಒಂದೇ ಭಾಷೆ ಕನ್ನಡ, ಆ ಕನ್ನಡದಲ್ಲೇ ಮಾತಾಡ್ಕೊಂಡು ನಾನು 28 ದೇಶಗಳನ್ನು ಸುತ್ಕೊಂಡ್ಬಂದಿದ್ದೀನಿ ಅಂತ ಚೆನ್ನಾಗಿ ಹೇಳ್ತಾರೆ ಅವರು. ಇಲ್ಲಿ ಇಂಗ್ಲೀಷ್
ಕಮ್ ಗೋ ಸಿಟ್ ಸ್ಟ್ಯಾಂಡ್ ಅಂತ ಒಂದು ಬಂಚ್ ಆಫ್ ಇಂಗ್ಲೀಷ್ ವರ್ಡ್ಸ್ ಕಲ್ತ್ಕೊಂಡ್ಬಿಟ್ಟು ಅಮೇರಿಕದವ್ರ ಥರ ಅಲ್ಲಿ ಪ್ಯಾಂಟ್ ಹರ್ಕೊಂಡ್ಬಿಟ್ಟು ಡಿಗ್ರಿ ಇಟ್ಕೊಂಡು ಬೀದಿ ಸುತ್ತೋ ಅಥವಾ ಅನ್ಎಂಪ್ಲಾಯ್ಡ್ ಯೂತ್ ಇದ್ದಾರೆ. ಅವ್ರ ಮನೇಲಿ ಅಲ್ಲಿ ಹೊಲ ಗದ್ದೆ ಇದೆ, ಮಾಡೋದಕ್ಕೆ ಪ್ರಿಜುಡೀಸ್ ಪ್ರಾಬ್ಲಮ್, ಕೆಸರು ಮುಟ್ಟಕ್ಕಾಗಲ್ಲ ಅವ್ರ ಕೈಯಲ್ಲಿ. ಕೆಲಸಗಳಿಲ್ಲ ಅಂತಲ್ಲ, ನಾವು ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿ 100 ಜನರಿಗೆ ಕೆಲಸ ಕೊಡುವಂಥ ಸ್ಥಿತಿನಲ್ಲಿ ಇರಬೇಕು. ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ರು ಇಲ್ವಾ, ಹೀಗಿರಬೇಕು. ಆದರೆ ನನಗೇನು ಗತಿ ಅಂತ ಭಿಕ್ಷೆ ಬೇಡ್ಕೊಂಡು ಹೋಗುವಂಥ ಮನಸ್ಥಿತಿಯನ್ನು ಇವತ್ತು ಮೆಕಾಲೆ ಸಿಸ್ಟಮ್ ನಿರ್ಮಾಣ ಮಾಡಿದೆ. ಇವತ್ತು ತುಂಬ ಜನರಿಗೆ ಅರ್ಬನ್ ನಗರದಲ್ಲಿ ಪರ್ಟಿಕ್ಯುಲರ್ಲಿ ಒಂದಿಷ್ಟು ಇಂಗ್ಲೀಷು, ಒಂದು ಡಿಗ್ರಿ ಸರ್ಟಿಫಿಕೇಟು ಮತ್ತು ವೆಸ್ಟರ್ನ್ ಡ್ರೆಸ್ಸಸ್ ಇಷ್ಟಿದ್ದರೆ ನಾನು ಜೀವನದಲ್ಲಿ ಭಾಳ ಸಫಲ ಅಂತ. ಇದಿಷ್ಟು ಇದ್ದಾದಮೇಲೆ ಏನು, ಒಂದು MNCನಲ್ಲಿ ಒಂದು ಕೆಲಸ, ಒಂದಷ್ಟು ಡಾಲರ್ಸು, ಅದಾದಮೇಲೆ ಏನು, ಯು ಅಂತ ಇಂಗ್ಲೀಷ್ನಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಾ ಇರೋದು. ಅಪ್ಪ ಅಮ್ಮ ಹೊರೆ, ಅವ್ರನ್ನ ಟೇಕ್ ಕೇರ್ ಅಂತ ವೃದ್ಧಾಶ್ರಮಕ್ಕೆ ಹಾಕ್ಬಿಡ್ತಾರೆ. ಇನ್ನು ಇವ್ರು ಜಗಳ ಆಡ್ತಾ ಇರ್ತಾರೆ. ಒಂದು 15 ವರ್ಷದ ಹಿಂದೆ ಪೇಪರಲ್ಲಿ ಒಂದು ಸುದ್ದಿ ಬಂದಿತ್ತು. ನಮ್ಮ ಬೆಂಗಳೂರಿನಲ್ಲಿ ಒಂದು ಯುಟಿಲಿಟಿ ಬಿಲ್ಡಿಂಗ್ ಅಂತ ಒಂದು ದೊಡ್ಡ ಎತ್ತರದ ಬಿಲ್ಡಿಂಗ್ ಇದೆ. ಒಂದು ಕಾಲದಲ್ಲಿ ಅದೊಂದೇ ಅಷ್ಟು ಎತ್ತರದ ಬಿಲ್ಡಿಂಗ್ ಇದ್ದಿದ್ದು ಬೆಂಗಳೂರಿನಲ್ಲಿ, MG ರೋಡಲ್ಲಿದೆ. ಅಲ್ಲಿಂದ ಒಬ್ಬ ಯುವಕ ಬಿದ್ದು ಸತ್ತ, ಆತ್ಮಹತ್ಯೆ ಮಾಡಿಕೊಂಡ. ಅವನ ಒಂದು ಜೇಬಿನಲ್ಲಿ ಒಂದು ಚೀಟಿ ಸಿಕ್ತು. ಅವನು ಯಾರು ಅಂದರೆ, ಆ ಕಾಲದಲ್ಲಿ ತುಂಬ ಬುದ್ಧಿವಂತ ಹುಡುಗ, ತುಂಬ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿ ಯಾವುದೋ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಅವನಿಗೆ ಎಲ್ಲ ಚಿಕ್ಕ ವಯಸ್ಸಿನಲ್ಲೇ ಬಂಗ್ಲೆ ಸಿಕ್ಕಿ, ಕಾರ್ ಸಿಕ್ಕಿ, ಎಲ್ಲ ಸಂಪತ್ತು ಸಿಕ್ಕಿತು, ಪದವಿ ಸಿಕ್ತು, ಎಲ್ಲ ಸಿಕ್ತು. ಅವನು ಬರ್ಕೊಂಡಿದ್ದಾನೆ, ಐ ಆಮ್ ಬೋರ್ಡ್ ಆಫ್ ದ ಮೊನೋಟನಿ ಆಫ್ ಲೈಫ್ ಅಂತ. ಜೀವನದ ಯಾಂತ್ರಿಕತೆಯಿಂದ ನನಗೆ ಬೇಜಾರಾಗಿ ನಾನು ಸಾಯ್ತಾ ಇದ್ದೀನಿ, ಯಾರೂ ನನ್ನ ಜೀವನಕ್ಕೆ, ನನ್ನ ಆತ್ಮಹತ್ಯೆಗೆ ಕಾರಣರಲ್ಲ. ಇಂಥ ಮೂರ್ಖರನ್ನು ತಯಾರು ಮಾಡ್ತಾ ಇದೆ ನಮ್ಮ ಮೆಕಾಲೆ ಎಜುಕೇಷನ್. ಸುಮ್ಮನೆ ನಿಮ್ಮೂರಲ್ಲಂತೂ ಬಿಡಿ, ಸಂಸ್ಕೃತಿ ತುಂಬಿ ತುಳುಕ್ತಾ ಇದೆ. ನಮ್ಮ ಬೆಂಗಳೂರಿಗೂ ಬಂದು ನೋಡಿ, ಹಿಂಗೆ ಹೋದರೆ ಸುಮ್ಮನೆ ಗಾಂಧಿ ಬಜಾರ್ ಅಂತ ಒಂದು ಜಾಗ ಇದೆ. ನಿಮಗೆ ಪಾನಿಪುರಿ ಬೇಕಾ, ಸಿಕ್ಕತ್ತೆ. ಮಸಾಲೆ ದೋಸೆ ಬೇಕಾ, ಸಿಕ್ಕತ್ತೆ. ಹಾಳಾದ ಪಿಜ್ಜಾ ಬರ್ಗರ್ ಬೇಕಾ, ಅದು ಸಿಕ್ಕತ್ತೆ. ಜ್ಯೂಸ್ ಬೇಕಾ, ಸಿಕ್ಕತ್ತೆ. ಒಳ್ಳೆ ಕಾಫಿ ಬೇಕಾ, ಸಿಕ್ಕತ್ತೆ. ವಿದ್ಯಾರ್ಥಿ ಒಂದು ಮಸಾಲೆ ದೋಸೆ ಸಿಕ್ಕತ್ತೆ. ದೇವಸ್ಥಾನ ಬೇಕಾ, ಅದು ಸಿಕ್ಕತ್ತೆ. ಮಠ ಬೇಕಾ, ರಾಮಕೃಷ್ಣ ಮಠ ಇದೆ, ಬೇರೆ ಬೇರೆ ಮಠ ಇದೆ. ಏನು ಬೇಡ, ಸುಮ್ಮನೆ ಆರಾಮಾಗಿ ತೋಟದಲ್ಲಿ ಅಲಿದಾಡ್ತೀನಿ ಅಂದರೆ ಬ್ಯೂಗಲ್ ರಾಕ್ ಇದೆ. ಇಲ್ಲ ನನಗೆ ಸಾಹಿತ್ಯ ಸಂಗೀತ ಅದು ಇದು ಕೇಳಬೇಕಾ, ಅಲ್ಲೇ ಗೋಖಲೆ ಸಾರ್ವಜನಿಕ ಸಂಸ್ಥೆ ಇದೆ. ಏನು ಬೇಕು ನಿಮಗೆ, ಲೌಕಿಕ ಬೇಕಾ, ಪಾರಮಾರ್ಥಿಕ ಬೇಕಾ, ಎಲ್ಲವೂ ಸಿಕ್ಕತ್ತೆ. ಸುಮ್ಮನೆ ಒಂದು ಅನಾಥ ಮಕ್ಕಳ ಜೊತೆ ಹೋಗಿ ಸ್ವಲ್ಪ ಹೊತ್ತು ಕಾಲ ಕಳಿಬೋದು, ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಮಾತಾಡಿಸ್ಬೋದು, ಎದುರು ಮನೆಯವ್ರ ಜೊತೆ ಹರಟೆ ಹೊಡಿಬೋದು, ಹೆಂಡತಿ ಜೊತೆ ಮಾತಾಡ್ಬೋದು, ಮಕ್ಕಳ ಜೊತೆ ಆಟ ಆಡ್ಬೋದು, ಪುಸ್ತಕ ಓದ್ಬೋದು, ಹರಿಕತೆ ಕೇಳ್ಬೋದು, ಸಂಗೀತ ಕೇಳ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಸುಮ್ಮನೆ ನಿದ್ರೆ ಮಾಡ್ಬೋದು. ಅಥವಾ ಮನೇಲಿ ಒಂದು ರಾಶಿ ಕೆಲಸ ಇರುತ್ತೆ, ಕ್ಲೀನಿಂಗ್ ಮಾಡ್ಬೋದು, ಅಟ್ಟ ಕ್ಲೀನ್ ಮಾಡ್ಬೋದು, ವಾರ್ಡ್ರೋಬ್ ಕ್ಲೀನ್ ಮಾಡ್ಬೋದು. ಇಷ್ಟು ಕೆಲಸಗಳು ಮಾಡೋಕ್ಕೆ ಸಾಧ್ಯತೆ ಇದ್ದರೂ ಕೂಡ ಆ ಕೈ ತುಂಬ ಹಣ ಬಂದು, ಉದ್ಯೋಗವಿದ್ದು, ಪದವಿ ಇದ್ದು ಒಬ್ಬ ಹುಡುಗ ಬರ್ಕೊಳ್ತಾನೆ, ಜೀವನದ ಯಾಂತ್ರಿಕತೆಯಿಂದ ನಾನು ನಿರಾಶೆಗೊಂಡಿದ್ದೇನೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಎಲ್ಲರೂ ಮಾಡ್ಕೊಳ್ದೆ ಹೋಗ್ಬೋದು, ಬಟ್ ತುಂಬ ಜನ ಹಾಗೆ ಸಪ್ಪೆ ಆಗೋಗ್ಬಿಟ್ಟಿದ್ದಾರೆ. ನೆಕ್ಸ್ಟ್ ವಾಟ್ ಅಂತ ನಮ್ಮ ಜೀವನಕ್ಕೆ ಒಂದು ಉದಾತ್ತವಾದ ಗುರಿಯನ್ನು, ಮೋಕ್ಷದ ಗುರಿಯನ್ನು ಕೊಡುತ್ತೆ ಭಾರತೀಯ ಸಂಸ್ಕೃತಿ. ನಮ್ಮ ವಿದ್ಯೆ, ನಮ್ಮ ಐಶ್ವರ್ಯ, ನಮ್ಮ ಯಶಸ್ಸು, ಕೀರ್ತಿ, ನಮ್ಮ ಸಾಧನೆ, ಇದೆಲ್ಲ ಕೂಡ ಧರ್ಮ ಅರ್ಥ ಕಾಮಗಳು ಅಷ್ಟೇ. ಧರ್ಮದಿಂದ ಪಡೆಯುವ ಅರ್ಥ ಕಾಮಗಳು, ಅಲ್ಲಿಗೆ ಆಯ್ತದು, ಅದು ಈ ಜೀವನಕ್ಕೆ. ಆದರೆ ನಮ್ಮ ಪರಮ ಪುರುಷಾರ್ಥ ಮೋಕ್ಷ. ನಾನು ನಮ್ಮ ಮನೆಯ ಮಾಡಿ ಹತ್ತಬೇಕು ಅಂದರೆ ತುಂಬ ಶಕ್ತಿ ಹಾಕಬೇಕಾಗಿಲ್ಲ. ನಂದಿ ಬೆಟ್ಟ ಹತ್ತಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಶಕ್ತಿ ಹಾಕ್ತೀನಿ. ಹಿಮಾಲಯ ಬೆಟ್ಟ ಹತ್ತಬೇಕು ಅಂದರೆ ಆಗ ನನ್ನ ಪ್ರಯತ್ನ, ನನ್ನ ಮನಸ್ಸು, ದೇಹದಲ್ಲಿ ಅಭಿವ್ಯಕ್ತವಾಗೋ ಶಕ್ತಿಯೂ ಜಾಸ್ತಿ ಅಲ್ವ. ಯಾರೋ ಒಬ್ಬರು ನಮ್ಮ ಪೂಜ್ಯರಾದಂಥ ಪ್ರಧಾನಮಂತ್ರಿಗಳನ್ನು ಒಂದು ಪ್ರಶ್ನೆ ಕೇಳಿದ್ರು, ಚೆನ್ನಾಗಿದೆ ಆ ಇಂಟರ್ವ್ಯೂನಲ್ಲಿ. ಆಪ್ ಇತ್ನೇ ಕಾಮ್ ಕರ್ತೆ ಹೋ, ಕೇಸೆ ಆಪ್ಕೋ ಎನರ್ಜಿ ಆತಾ ಹೇ ಅಂತ. ಅದಕ್ಕೆ ಅವ್ರು ತುಂಬ ಒಳ್ಳೆ ಮಾತನ್ನು ಹೇಳಿದ್ರು. ನೀವು ಎಷ್ಟು ಕೆಲಸ ಮಾಡ್ತೀರೋ ನಿಮ್ಮ ದೇಹ ಮನಸ್ಸುಗಳು ಅಷ್ಟಷ್ಟು ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತವೆ ಅಂತ ಹೇಳಿದ್ರು ಅವರು. ಹಾಗೆ ನಾವು ಉದಾತ್ತವಾದ ಮೋಕ್ಷದ ಗುರಿಯನ್ನು ಇಟ್ಕೋಬೇಕು. ಮೋಕ್ಷ ನಮ್ಮ ಗುರಿ ಅಲ್ಲ, ಅದಕ್ಕೆ ನಾವು ಹಿಂಗೆ ಒದ್ದಾಡ್ತಾ ಇರೋದು. ಮೋಕ್ಷ ನಮ್ಮ ಗುರಿ ಆಗಿಬಿಟ್ರೆ ಸ್ತುತಿ ನಿಂದೆಗಳು, ಮಾನಾಪಮಾನಗಳು, ಲಾಭ ನಷ್ಟಗಳು, ನಥಿಂಗ್ ಮ್ಯಾಟರ್ಸ್. ನಾವು ಮುಂದೆ ಹೋಗ್ತಾನೆ, ಏಕೆಂದರೆ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಇದೆಲ್ಲ ನಿರಾಶಾವಾದ ಅಲ್ಲ. ಮೆಕಾಲೆ ಸಿಸ್ಟಮ್ ಅವರು, ವಾಮಪಂಥಿಯವರು ಏನು ಹೇಳಿದ್ರು, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ, ವಾಟ್ ನಾನ್ ಸೆನ್ಸ್ ಅಂತೆಲ್ಲ ಹೇಳಿಬಿಟ್ರು. ನಮಗೆ ಕಾಂಪಿಟೇಟಿವ್ ಸ್ಪಿರಿಟ್ ಹೋಗ್ಬಿಡುತ್ತೆ, ಏನೇನೇನೇನೋ ಹೇಳಿದ್ರು.
ಶ್ರೀರಾಮ ಪರಮ ವಿರಕ್ತನಾಗಿದ್ದ, ಅದಕ್ಕೆ ರಾಮರಾಜ್ಯವನ್ನು ಕೊಟ್ಟ. ಶ್ರೀಕೃಷ್ಣ ಹೇಳ್ತಾನೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷುಲೋಕೇಶ ಕುಂಚನ ನಾನವಾಪ್ತಮ ಅವಾಪ್ತವ್ಯಂ. ನಾನು ಪಡ್ಕೋಬೇಕಾದ್ದು ಕಳೆದುಕೋಬೇಕಾದದ್ದು ಏನೂ ಇಲ್ಲ, ಆದರೂ ನಾನು ಕೆಲಸ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಧರ್ಮ ರಕ್ಷಣೆಗಾಗಿ, ಲೋಕ ಸಂಗ್ರಹಕ್ಕಾಗಿ ಅಂತ. ಹೀಗೆ ನಾವು ಮೋಕ್ಷದ ಪುರುಷಾರ್ಥವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಧರ್ಮದಿಂದ ಅರ್ಥಕಾಮಗಳನ್ನು ನಾವು ಮಾಡ್ತಾ ಏನು ಬರುತ್ತೋ ಹಾಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಬಂದದ್ದನ್ನು ಹಾಗೆ ವಾಪಸ್ ಸಮಾಜಕ್ಕೆ ಕೊಡ್ತಾ, ವಿದ್ಯೆ ಇದೆಯಾ ವಿದ್ಯೆ ಕೊಡಿ, ಧನವಿದ್ಯಾ ಧನವನ್ನು ಕೊಡಿ, ಅದು ಯಾವುದೂ ಇಲ್ವಾ ಒಂದು ಒಳ್ಳೆ ಮಾತನ್ನು ಕೊಡೋದು, ಪ್ರೀತಿ ಕೊಡೋದು, ಸಮಯ ಕೊಡೋದು, ವಾಲಂಟರಿ ಸರ್ವಿಸ್ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಜಮಖಾನೆ ಹಾಸೋದು, ಏನೋ ಒಂದು ಸಹಾಯ ಅಲ್ಲೇನೋ ಒಂದು ಕಸ ಬಿದ್ದಿರುತ್ತೆ ಪಕ್ಕಕ್ಕೆ ಹಾಕೋದು, ಇದಿಷ್ಟು ಮಾಡಿದ್ರೆ ಸಾಕು, ಜನ್ಮ ಸಾರ್ಥಕವಾಗತ್ತೆ. ಯಾಕೆಂದರೆ ನಮ್ಮ ಪರಮ ಗುರಿ ಆತ್ಮ ಸಾಕ್ಷಾತ್ಕಾರ ಮೋಕ್ಷ. ಇಂಥ ಉದಾತ್ತವಾದಂಥ ಕಲ್ಪನೆ ಕೊಟ್ಟಂಥ ಭಾರತೀಯ ಸಂಸ್ಕೃತಿಯಲ್ಲಿ ಅಪ್ಪ ಅಮ್ಮನೂ ಹೊರೆ, ವೃದ್ಧಾಶ್ರಮಕ್ಕೆ ಹಾಕು, ಅಷ್ಟೊಂದೆಲ್ಲ ಮಕ್ಕಳು ಬೇಡ, ಡಿಂಕ್ಸ್ ಅಂತ ಬಂದ್ಬಿಟ್ಟಿದೆ ಈಗ, ಡಬಲ್ ಇನ್ಕಮ್ ನೋ ಕಿಡ್ಸ್ ಅಂತ. ನಾವಿಬ್ಬರೇ ಕೊನೆಗೆ ಬೋರ್ ಹೊಡೆದು ಬಿಟ್ಟು ಜಗಳ ಶುರು ಮಾಡ್ತಾರೆ. ಬೇರೆ ಏನು ಬೇಡವಾ ಜೀವನದಲ್ಲಿ? ನಮಗೆಲ್ಲ ಹುಟ್ಟೋದು ಒಂದೋ ಎರಡೋ, ಅದು ಪ್ಯಾಕ್ಟ್ ಆಫ್ ಟು ಅಮೆರಿಕಾ. ಓಟ್ ಹಾಕೋದಕ್ಕೆ ಬಾಂಗ್ಲಾದೇಶದಿಂದ ಬರ್ತಾ ಇದ್ದಾರೆ. ಇನ್ನೇನು ದೇಶ ಉಳಿಸೋದು ನಾವು? ನಮ್ಮ ಹಿಂದಿನವ್ರು ನೋಡಿ, 6, 7, 8, 10, ನಮ್ಮ ಅಜ್ಜಿಗೆ 12 ಜನ ಮಕ್ಕಳು. ಹಾಗಿದ್ರು ಹಾಗಿರಬೇಕು. ಇಲ್ಲಿರೋರೆಲ್ಲ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಏನು ಅನ್ಯತಾ ಭಾವಿಸ್ಬೇಡಿ, ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಕೊಳ್ಳಿ, ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗಬೇಕು, ಹೆಚ್ಚು ಮಕ್ಕಳು ಬೇಕು ನಮಗೆ. ಮತ್ತು ಗೃಹಿಣಿ ಧರ್ಮವನ್ನು ತುಂಬ ತುಚ್ಛವಾಗಿ ನೋಡುವಂಥ ಕೆಟ್ಟ ರೋಗ ಒಂದು ಬಂದಿದೆ. ನಾನು ಗೃಹಿಣಿ ಮೊದಲು, ನನ್ನ ಸಮಾಜ ನನ್ನನ್ನು ಬೇರೆ ಥರ, ಇವರು ಪಬ್ಲಿಕ್ ಸ್ಪೀಕರ್ ಅದು ಇದು ಚಿಂತಕರು ಏನೇನೋ ಹೇಳ್ಬೋದು, ಆದರೆ ನಾನು ನನ್ನ ಐಡೆಂಟಿಟಿಯನ್ನು ಫಸ್ಟ್ ಗೃಹಿಣಿ ಅಂತ ಹೇಳ್ತೀನಿ. ನಂಗೆ ಅದರಲ್ಲೇ ಹೆಚ್ಚು ಹೆಮ್ಮೆ. ನೀವೇನು ಮಾಡ್ತಿದ್ದೀವಿ? ನಾನು ಏನೂ ಮಾಡ್ತಿಲ್ಲ ಅಂತಾರೆ. ನಾನು ಹೇಳ್ತೀನಿ ಗೃಹಿಣಿಯರಿಗೆ, ಹಿಂಗೆ ಎದೆ ನೆಟ್ಟಿಗೆ ಮಾಡಿಕೊಂಡು ತಲೆ ಎತ್ಕೊಂಡು ನಾನು ಗೃಹಿಣಿ ಅಂತ ಹೇಳಿ ಅಂತ. ಏಕೆಂದರೆ ಅದಕ್ಕಿಂತ ಕಷ್ಟಕರವಾದ ಕೆಲಸ ಇಲ್ಲ. ಅದಕ್ಕೆ ಸಂಡೇ ಇಲ್ಲ, ರಜಾ ಇಲ್ಲ, ಬೋನಸ್ ಇಲ್ಲ, ಸಂಬಳನೇ ಇಲ್ಲ. ಆದರೆ ಅಂಥ ಗೃಹಿಣಿಯರು ಮನೆ ತುಂಬ ಜನ ಇಟ್ಕೊಂಡು ತಂದೆ ತಾಯಿ ಬಂಧು ಬಳಗ ಅತಿಥಿಗಳನ್ನು ಮಕ್ಕಳನ್ನು ಎಲ್ಲ ವಯೋಧರ್ಮದವರನ್ನು ಎಲ್ಲರನ್ನೂ ಸಾಕುವ ಸಲಹುವ ಆ ಪ್ರೇಮಮಯಿ ಮಾತೆ ಇದ್ದಾರಲ್ಲ, ಅವರಿಂದಲೇ ಮತ್ತೊಮ್ಮೆ ಭಾರತೀಯ ಸಂಸ್ಕೃತಿ ತನ್ನ ವೈಭವವನ್ನು ಮುಟ್ಟೋದಕ್ಕೆ ಸಾಧ್ಯ. ಯಾವ ಹೆಣ್ಣು ಮಕ್ಕಳು ಗೃಹಿಣಿ ಧರ್ಮವನ್ನು ಹೊರೆ ಅಂದ್ಕೊಂಡು ಆಚೆ ಹೋದರೆ ಮಾತ್ರ ಏನೋ ಮಾಡ್ತೀನಿ ಅಂದ್ಕೊಂಡು ಆಚೆ ಹೋಗಿ ಸಂಪಾದಿಸಿ, ಆದರೆ ಇದು ಮೊದಲು ಈ ರೀತಿ ಒಂದು ಹೊರಗಡೆ ಮಾತ್ರ ನನ್ನ ಜೀವನ ಅಂತ ಅಂದ್ಕೊಂಡು ಇರ್ತಾರೋ ಅಂಥವರಿಂದ ಮನೆಗಳು ತುಂಬ ದುರ್ಬಲವಾಗ್ತಾ ಇದೆ. ನಮ್ಮ ಮಕ್ಕಳಿಗೆ ಇನ್ಯಾರೋ ಶಕುನಿಗಳು ದುರುಪದೇಶ ಮಾಡ್ತಾ ಇದ್ದಾರೆ. ಹಾಗಾಗಬಾರ್ದು ಅಂತಂದರೆ ನಾವು ನಮ್ಮ ದೇಶ, ನಮ್ಮ ಪರಿವಾರ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಬೇರುಗಳನ್ನು ಗಟ್ಟಿಗೊಳಿಸ್ಕೊಳ್ಬೇಕು. ಆ ಭಾರತೀಯ ಸಂಸ್ಕೃತಿಯ ಬೇರುಗಳನ್ನು ಗಟ್ಟಿಗೊಳಿಸುವಂಥ ಪ್ರಯತ್ನವನ್ನು ಸಂಘ ಮಾಡ್ತಾ ಇದೆ. ಇಂಥ ಶಾಲೆಗಳು, ಸನ್ಮಾನ್ಯ ಶ್ರೀ ಕಲ್ಲಡ್ಕ ಪ್ರಭಾಕರ್ ಅಂಥವ್ರು, ಇಂಥ ಶಾಲೆಗಳು ಎಷ್ಟು ಸಂಸ್ಕೃತಿ, ಎಲ್ಲಿ ನೋಡಿದ್ರೂ ಮಹಾತ್ಮರು, ಸಂತೋಷವಾಗತ್ತೆ. ಅವನ್ನೆಲ್ಲ ನೋಡಿದಾಗ ನಮ್ಮ ಬೆನ್ನು ನೆಟ್ಟಗಾಗತ್ತೆ. ಆಹಾ, ಎಂಥ ದೇಶದಲ್ಲಿ ಹುಟ್ಟಿದ್ದೀನಪ್ಪ ನಾನು ಅಂತ ಅನಿಸುತ್ತೆ. ಬೆನ್ನು ಬಗ್ಗಿಸೋದಲ್ಲ, ಬೆನ್ನು ತಲೆ ಎತ್ತಿ ನಿಲ್ಲಬೇಕು. ನಮ್ಮಲ್ಲಿ ಕ್ಷಾತ್ರ ತುಂಬಿ ಬರಬೇಕು, ಕ್ಷಾತ್ರ ಇರಬೇಕು. ನಮ್ಮನ್ನು ಯಾರಾದಂದರೆ ಕ್ಷಮಿಸೋಣ. ಶ್ರೀರಾಮ ಅದನ್ನೇ ತಾನೇ ಮಾಡಿದ್ದು. ಕೈಕೇನು ಕ್ಷಮಿಸ್ತಾ, ಮಂಥರೇನು ಕ್ಷಮಿಸ್ತಾ. ಆದರೆ ಧರ್ಮಕ್ಕೆ, ದೇಶಕ್ಕೆ, ರಾಮನಿಗೆ, ಕೃಷ್ಣನಿಗೆ, ಪರಂಪರೆಗೆ, ಗುರುಗಳಿಗೆ, ಸನ್ಯಾಸಿಗಳಿಗೆ, ಮಠಗಳಿಗೆ, ಅರ್ಚಕರಿಗೆ, ನಮ್ಮ ಪದ್ಧತಿಗೆ, ನಮ್ಮ ವೇದಾಂತಕ್ಕೆ ಏನಾದರೂ ಯಾರಾದರೂ ಆಚೆ ಈಚೆ ಮಾತಾಡಿದ್ರೆ ಸ್ಪೇರ್ ಮಾಡಬಾರ್ದು. ತಕ್ಷಣ ಬಿರುಸಾಗಿ ಉತ್ತರ ಕೊಡಬೇಕು. ನಮ್ಮ ರೋಹಿತ್ ಅವ್ರ ಥರ ಫಟ್ ಅಂತ ನಾವು ಬಾಯಿ ಮುಚ್ಚಿಸ್ಬೇಕು. ಯಾರು ನಮ್ಮ ಎನಿಮೀಸ್ ಆದರೂ ಪರವಾಗಿಲ್ಲ, ನನಗೆ ಎಷ್ಟೋ ಫ್ರೆಂಡ್ಸನ್ನು ಕಳ್ಕೊಂಡಿದ್ದೀನಿ ನಾನು, ಐ ಡೋಂಟ್ ಮೈಂಡ್. ನನ್ನ ದೇಶ ಧರ್ಮಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಹಾಗಾಗಿ ಇಂಥ ಕ್ಷಾತ್ರ ನಮಗೆ ಬೇಕು. ಬ್ರಾಹ್ಮ ಕ್ಷಾತ್ರಗಳ 2 ತೇಜಸ್ಸುಗಳ ಸಮ್ಮಿಲನದಿಂದ ಮಾತ್ರವೇ ಭವ್ಯ ಭಾರತದ ಒಂದು ಪುನರ್ನಿರ್ಮಾಣ ಸಾಧ್ಯ. ಇಷ್ಟೆಲ್ಲ ಆದಮೇಲೂ ನಾವು ಇಷ್ಟು ಚೆನ್ನಾಗಿದ್ದೀವಪ್ಪ. ಬಾಹ್ಯಾಂತರಿಕ ಶತ್ರುಗಳು ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ನಾವು ಹಿಂಗಿದ್ದೀವಿ ಅಂದರೆ ನಮ್ಮ ಋಷಿಗಳ ರಕ್ತ ಎಂಥದಪ್ಪ. ಇಷ್ಟು ಹಾಳು ಮಾಡಿದ್ರು ಕೂಡ ಇನ್ನೂ ನಾವು ನಮ್ಮದನ್ನು ಬಿಟ್ಟಿಲ್ಲ ಅಂತಂದರೆ ಅವ್ರಿಗೂ ಸಾಕಾಗೋಗ್ತಾ ಇದೆ. ಇವನು ಎಷ್ಟು ಮಾಡಿದ್ರು ಹಿಂಗೆ ಮಾಡ್ತಾರಲ್ಲ ಅಂದರೆ ನಮ್ಮ ಋಷಿಗಳ ತಪಶಕ್ತಿ ನಮ್ಮಲ್ಲಿ, ನಾವು ತಪಸ್ಸು ಮಾಡದೆ ಹೋದರೂ ಅವ್ರು ಮಾಡಿಟ್ಟಿದ್ದು ನಮ್ಮಲ್ಲಿ ಹರ್ಕೊಂಬರ್ತಾ ಇದೆ. ಹಾಗಾಗಿ ಜಾಗೃತರಾಗೋಣ. ಈ ವಿಚಾರ ಸಂಕಿರಣದಲ್ಲಿ ನಾವು ಕಲಿಬೇಕಾದದ್ದೇನು ಅಂದರೆ ನಾನು ಯಾರು, ನಾವು ಯಾರು, ನಾನು ಯಾರು, ನಾವು ಯಾರು. ನಾವು ಭವ್ಯವಾದ ಋಷಿಗಳ ಜನಾಂಗ. ಮಂಗದಿಂದ ಮಾನವ ಆದವರಲ್ಲ, ಋಷಿಗಳಿಂದ ಮಾನವರಾದಂಥವ್ರು. ನಾವು ವಾಪಸ್ ಋಷಿತ್ವಕ್ಕೆ ಏರಬೇಕಾದಂಥ ದೊಡ್ಡ
ತಪಸ್ಸನ್ನು ನಾವು ಮಾಡೋಣ. ಭವ್ಯ ಭಾರತವನ್ನು ಮತ್ತೊಮ್ಮೆ ಅವಳ ಆ ವಿಶ್ವಗುರು ಪದವಿಯಲ್ಲಿ ಇದ್ದೇ ಇದ್ದಾಳೆ ನೋಡಿ. ನಮ್ಮ ಯೋಗ, ನಮ್ಮ ಆಯುರ್ವೇದ, ನಮ್ಮ ಮಸಾಲೆ ದೋಸೆ ಎಲ್ಲ ಜಗತ್ ಫೇಮಸ್ ಆಗೋಗ್ಬಿಟ್ಟಿದೆ, ಜಗದ್ವಿಖ್ಯಾತವಾಗಿದೆ. ನಾವು ಯಾವುದನ್ನು ನಮ್ಮತನವನ್ನು ಮೆರಿತೀವೋ ಅದು ಬಹಳ ವಿಖ್ಯಾತವಾಗುತ್ತೆ. ನಾವು ಯಾವುದನ್ನು ಕಾಪಿ ಚೆಟ್ ಮಾಡ್ತೀವೋ ಅದರಲ್ಲಿ ಏನೂ ಇರಲ್ಲ. ಹಾಗಾಗಿ ನಮ್ಮ ಭಾರತೀಯ ವಿದ್ಯೆಗಳನ್ನು, ಚತುಷ್ಷಷ್ಟಿ ವಿದ್ಯೆಗಳಿವೆ, ಅಷ್ಟಾದಶ ವಿದ್ಯಾ ಪದ್ಧತಿಗಳಿವೆ, ಎಷ್ಟು ಇವೆ. ಆಚೆ ನೋಡೋದು ಬೇಡ, ನಮ್ಮೊಳಗೆ ನೋಡೋಣ. ಆ ವಿದ್ಯಾ ಪದ್ಧತಿಗಳನ್ನು, ಆ ಉದ್ಯಮಗಳನ್ನು, ಆ ಬಿಸ್ನೆಸ್ಗಳನ್ನು, ಆ ಒಂದು ವ್ಯವಸ್ಥೆಗಳನ್ನು ಸರಿಪಡಿಸ್ಕೊಂಡು ಸಮೃದ್ಧಗೊಳಿಸಿ ನಾವು ಹತ್ತಾರು ನೂರಾರು ಜನರಿಗೆ ಒಂದು ಉದ್ಯೋಗವನ್ನು ಕೊಡುವಂತಹ ಮಾಸ್ಟರ್ಸ್ ಆಗಬೇಕು. ನನ್ನ ಭವಿಷ್ಯ ಏನು ಅಂತಲ್ಲ, ನಾನು ನನ್ನ ದೇಶದ ಭವಿಷ್ಯವನ್ನು ಹೇಗೆ ಕಟ್ಟಲಿ, ನೂರಾರು ಜನಕ್ಕೆ ಹೇಗೆ ಭವಿಷ್ಯವನ್ನು ಕಟ್ಟಿಕೊಡ್ಲಿ ಅಂತ ಆಲೋಚನೆ ಮಾಡುವಂಥದ್ದು ಒಬ್ಬ ನಾಯಕನ ಲಕ್ಷಣ. ಅಂಥದ್ದನ್ನು ನಮ್ಮ ಸನಾತನ ಸಂಸ್ಕೃತಿ ನಮಗೆ ಕಲಿಸುತ್ತೆ. ಅದನ್ನು ಮಾಡೋಣ, ಭಗವಂತ ಶಕ್ತಿ ಕೊಡಲಿ ಅಂತ ಹೇಳ್ತಾ ಅಂಥದ್ದನ್ನು ನಡೆಸ್ತಾ ಇರುವಂಥ ಸಂಸ್ಥೆ ಇದು. ನಿಜಕ್ಕೂ ಈ ಸಂಸ್ಥೆಗೆ ಇದೆಲ್ಲ ಹೇಳೋ ಅಗತ್ಯನೇ ಇಲ್ಲ, ಏಕೆಂದರೆ ನೀವೆಲ್ಲ ಇದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೀರಿ. ಅಲ್ಲಿ ಎಲ್ಲೋ MG ರೋಡಲ್ಲಿ ಕಳೆದೋಗಿದಾರಲ್ಲ, ಅವ್ರನ್ನ ಎಳ್ಕೊಂಬಂದು ಕಿವಿ ಹಿಂಡಿ ಅವ್ರಿಗೆಲ್ಲ ಈ ಮಾತುಗಳು ಹೇಳಬೇಕು. ಇದು ಆದರ್ಶವಾದ ಸಂಸ್ಥೆ. ನಿಜಕ್ಕೂ ಈ ಒಂದು ಸ್ಥಳಕ್ಕೆ ಬಂದು ಮತ್ತೊಮ್ಮೆ ಇದನ್ನೆಲ್ಲ ನೋಡಿ ನನ್ನ ಹೃದಯ ತುಂಬಿ ಬಂದಿದೆ. ಇಂಥ ಮಹಾತ್ಮರು ಹೆಚ್ಚಲಿ, ಎಲ್ಲ ಕಡೆ ನಮ್ಗೆ ಇಂಥ ಭಟ್ರಂಥ ಆದರ್ಶ ಪುರುಷರು ಬೇಕು, ಇಂಥ ಶಿಕ್ಷಣ ತಜ್ಞರು ಬೇಕು. ಭವ್ಯ ಭಾರತದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಬೋಲೋ ಭಾರತ್ ಮಾತಾ ಕಿ.